ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು. ಕೇಳಿ ಕಾರ್ಯಕ್ರಮ ಹಣ್ಣು ಹೊನ್ನು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಹಣ್ಣುಗಳ ಬೆಳೆದಾಗ ಸುಸ್ಥಿರವು ಆದಾಯ, ಸಾಲ ಶೂಲಕ್ಕೆ ಹೇಳು ನಗು ನಗುತ್ತ ವಿದಾಯ. ಹಣ್ಣು. ರೈತ ಬಾಂಧವರೇ, ಇಂದಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ದಾಳಿಂಬೆ ಬೇಸಾಯದ ಸವಾಲುಗಳು ಮತ್ತು ಅವಕಾಶಗಳನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸುವಿರಿ. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಡಾಕ್ಟರ್ ಮಂಜುನಾಥ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ದಾಳಿಂಬೆ ಬೆಳೆಯ ಸವಾಲುಗಳು ಮತ್ತು ಅವಕಾಶಗಳು ಈ ವಿಚಾರ ಕುರಿತಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ದಾಳಿಂಬೆ ಒಂದು ಅತ್ಯಂತ ಉತ್ಕೃಷ್ಟ ತೋಟಗಾರಿಕಾ ಬೆಳೆ ಅಂದರೆ ತಪ್ಪಾಗಲಾರದು. ಈ ದೇಶದ ಒಂದು ತೋಟಗಾರಿಕಾ ಬೆಳೆಗಳಲ್ಲಿ ಅಂದರೆ ಹೊಲಗಳಲ್ಲಿ ಬೆಳೆಯಬಲ್ಲ ಒಂದು ತೋಟಗಾರಿಕಾ ಬೆಳೆ ಅತ್ಯಂತ ಹೆಚ್ಚಿಗೆ ಆದಾಯವನ್ನು ಅದು ಒಂದು ಬೆಳೆ ಕೊಡ್ತಾ ಇದೆ ಅಂದರೆ ಅದು ದಾಳಿಂಬೆ ಅಂದರೆ ತಪ್ಪಾಗಲಾರದು. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಒಂದು ರೈತರ ಹಣವನ್ನು ದ್ವಿಗುಣಗೊಳಿಸಬೇಕು ಅನ್ನುವ ಒಂದು ಕಾರ್ಯಕ್ರಮ ಅದಡಿಯಲ್ಲಿ ದಾಳಿಂಬೆ ಬೆಳೆಯನ್ನು ಒಂದು ಬೆಳೆಯನ್ನಾಗಿ ಅವರು ಪರಿಗಣಿಸಿರೋದು ಒಂದು ಸಂತೋಷಕರ ವಿಚಾರ. ಒಂದು ಯಾವುದೇ ಬೆಳೆ ಅಂದರೆ ನಾವು ಏನು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂತ ಹೇಳ್ತೀವಿ, ಅಂದರೆ ಸಂರಕ್ಷಿತ ಪದ್ಧತಿಗಳ ಮುಖಾಂತರ ಯಾವುದಾದ್ರೂ ಒಂದು ಬೆಳೆ ಬೆಳೆದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚಿಗೆ ಆದಾಯನ ಕೊಡುತ್ತೆ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಒಂದು ಹೊಲದಲ್ಲಿ 1 ಎಕರೆಗೆ ಒಂದು 2 ಲಕ್ಷ ಅಥವಾ 3 ಲಕ್ಷಕ್ಕಿಂತಲೂ ಅಧಿಕ ಆದಾಯವನ್ನು ನಾನು ಒಂದು ಸರಾಸರಿ ಆದಾಯದಲ್ಲಿ ಹೇಳ್ತಾ ಇದ್ದೀನಿ. ಅದು 8 ಲಕ್ಷಕ್ಕಿಂತಲೂ ಅಧಿಕ ಆದಾಯವನ್ನು ಕೊಡುವ ಒಂದು ಬೆಳೆ ದಾಳಿಂಬೆ ಅಂದರೆ ಅದು ನಿಜವಾಗಿಯೂ ಕೂಡ ನಾವೆಲ್ಲರೂ ಒಪ್ಕೊಳ್ಬೇಕಾದದ್ದು. ಮತ್ತು ಆ ಬೆಳೆಯನ್ನು ಇವತ್ತು ಯಾಕೆ ಇಷ್ಟೊಂದು ನಾವು ವ್ಯಾಪಕವಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಇರುವ ಒಂದು ಮಾರುಕಟ್ಟೆ ಮತ್ತು ಮಾರುಕಟ್ಟೆ ವ್ಯವಸ್ಥೆ. ಯಾಕೆ ಆ ರೀತಿಯ ಮಾರುಕಟ್ಟೆ ವ್ಯವಸ್ಥೆ ವಿಸ್ತಾರವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಇರುವಂಥ ಔಷಧೀಯ ಗುಣಗಳು. ದಾಳಿಂಬೆ ಬೆಳೆ ಇವತ್ತು ಯಾವುದಾದರೂ ನಮ್ಮ ಶಾರೀರಿಕ ರೋಗವನ್ನು ಯಾವುದಾದ್ರೂ ಹೇಳಿ, ನಮಗೆ ಈಗ ಡಯಾಬಿಟಿಸ್ ಇರ್ಬೋದು, ಅಂದರೆ ನಾವು ಸಕ್ಕರೆ ಕಾಯಿಲೆ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಅಥವಾ ಕ್ಯಾನ್ಸರ್ ಯುಕ್ತ ಕಾಯಿಲೆ ಇರ್ಬೋದು, ಈ ಥರದ ಎಲ್ಲ ಕಾಯಿಲೆಗಳಿಗೂ ಕೂಡ ಈ ಒಂದು ಹಣ್ಣನ್ನು ನಾವು ಸರ್ವಕಾಲಿಕವಾಗಿ ನಾವು ಬಳಸ್ತಾ ಇದ್ದೀವಿ. ಅಂದರೆ ನಾವು ಸೂಪರ್ ಫುಡ್ ಅಂತ ಕರಿತೀವಿ ಇದನ್ನು, ಅಂದರೆ ಒಂದು ಶ್ರೇಷ್ಠವಾದ ಊಟದ ಒಂದು ಕಾಂಪೊನೆಂಟ್ ಅಂತ ಕರಿತೀವಿ ನಾವು. ಹಾಗಾಗಿ ಈ ಬೆಳೆಯ ಒಂದು ಔಷಧೀಯ ಗುಣಗಳಿಂದಾಗಿ ಈ ಬೆಳೆಗೆ ಅತ್ಯಂತ ಹೆಚ್ಚಿಗೆ ಬೇಡಿಕೆ ಇದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ಇದಕ್ಕೆ ಬೇಡಿಕೆ ಇದೆ. ಯಾಕೆ ಭಾರತಕ್ಕೆ ಬೇಡಿಕೆ ಇದೆ ಅಂತ ಹೇಳಿದರೆ ಇವತ್ತಿಗೂ ಕೂಡ ಇಡೀ ವಿಶ್ವದಲ್ಲಿ ಭಾರತ ಅತ್ಯಂತ ಹೆಚ್ಚಿಗೆ ವ್ಯಾಪ್ತಿಯುಳ್ಳ ದಾಳಿಂಬೆಯ ಪ್ರದೇಶ ಇದೆ. ಮತ್ತು ಅತಿ ಹೆಚ್ಚಿಗೆ ನಾವು ಉತ್ಪನ್ನವನ್ನು ಕೂಡ ನಾವು ಮಾಡ್ತೀವಿ. ಇಳುವರಿ ಮತ್ತು ಉತ್ಪನ್ನ ನಮ್ಮ ದೇಶದಲ್ಲಿದೆ. ನಮ್ಮನ್ನು ಬಿಟ್ಟರೆ ಇರಾನ್ ದೇಶ 2ನೇ ದೇಶವಾಗಿದೆ. ಮತ್ತು ರಫ್ತಿಗೆ ಅತ್ಯಂತ ಹೆಚ್ಚಿಗೆ ಆದಾಯ ಇರುವ ಒಂದು ಬೆಳೆ ದಾಳಿಂಬೆ. ಕಳೆದ 10 ವರ್ಷಗಳಲ್ಲಿ ಅಂದರೆ ಪ್ರತಿ ವರ್ಷ ಸರಾಸರಿ 1 ಲಕ್ಷ ಟನ್ಗಳಿಗಿಂತಲೂ ಹೆಚ್ಚು ಹಣ್ಣುಗಳನ್ನು ನಾವು ರಫ್ತು ಮಾಡಿದ್ದೀವಿ. ಮತ್ತು 2010 ಮತ್ತು 11ರಲ್ಲಿ ಏನು ನಮ್ಮ ಈ ಬೆಳೆಯ ಪ್ರದೇಶ ಇತ್ತು, ಅಂದರೆ 1.5 ಲಕ್ಷ ಹೆಕ್ಟೇರ್ ಇತ್ತು, ಇವತ್ತು ಅದು 3 ಲಕ್ಷ ಹೆಕ್ಟೇರ್ಗಿಂತಲೂ ಕೂಡ ಹೆಚ್ಚು ವಿಸ್ತಾರ ಆಗಿದೆ. ಅಂದರೆ 3 ಲಕ್ಷಕ್ಕೂ ಅಧಿಕ ವಿಸ್ತೀರ್ಣ ನಮ್ಮ ದೇಶದಲ್ಲಿ ಇದೆ. ಮಹಾರಾಷ್ಟ್ರದಲ್ಲಿ ಮೊದಲ ಅಂದರೆ ಹೆಚ್ಚಿನ ವಿಸ್ತೀರ್ಣ ಇರುವಂಥ ಒಂದು ರಾಜ್ಯ. ನಾವು ಕರ್ನಾಟಕ 2ನೇ ಪ್ರದೇಶದಲ್ಲಿತ್ತು, ಇವತ್ತು ಗುಜರಾತ್ ಆ 2ನೇ ಒಂದು ಸ್ಥಾನವನ್ನು ಪಡೆದಿದೆ. ಅದಾದಮೇಲೆ ರಾಜಸ್ಥಾನ ಇದೆ, ನಾವು 3ನೇ ಸ್ಥಾನದಲ್ಲಿದ್ದೀವಿ. ಅಂದರೆ ದಾಳಿಂಬೆಯನ್ನು ಅಂದರೆ ಎಲ್ಲ ಭೂಮಿಗಳಲ್ಲೂ ಕೂಡ ಅದು ಅಂದರೆ ಹೊಂದ್ಕೊಂಡು ಆದಾಯವನ್ನು ಕೊಡುವ ಒಂದು ಬೆಳೆಯಾಗಿ ಇರೋದರಿಂದ ಎಲ್ಲ ಕಡೆ ಇದರ ವ್ಯಾಪ್ತಿ ವಿಸ್ತಾರ ಆಗ್ತಾ ಇದೆ. ಒಂದು ಕಡೆ ಔಷಧೀಯ ಗುಣಗಳು ಮತ್ತು ಅದರ ವಾಣಿಜ್ಯ ಗುಣ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ 25ಕ್ಕಿಂತಲೂ ಹೆಚ್ಚು ಅಂದರೆ ಸ್ಟಾರ್ಟಪ್ಗಳು, ಅಂದರೆ ಕಳೆದ 2 ವರ್ಷಗಳಲ್ಲಿ ಉದ್ದಿಮೆದಾರರು ಇದರ ಮೇಲೆ ತುಂಬ ಹಣವನ್ನು ವ್ಯಯ ಮಾಡ್ತಿದ್ದಾರೆ. ಅಂದರೆ ಅದು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, ಅಂದರೆ ಕೊಯ್ಲೋತ್ತರ ಒಂದು ಏನು ಉದ್ದಿಮೆಗಳಿದೆ ಆ ಎಲ್ಲ ಉದ್ದಿಮೆಗಳು ಕೂಡ ಇದರಲ್ಲಿ ರೈತರು ಅಂದರೆ ಜನ ಹಣವನ್ನು ಹೂಡಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಇದಕ್ಕೆ ವ್ಯಾಪಕ ಬೇಡಿಕೆ ಇದೆ. ಹಾಗಾಗಿ ಇದರ ವಿಸ್ತಾರವನ್ನು ರೈತರು ಎಲ್ಲರೂ ಕೂಡ ಅನುಕೂಲವನ್ನು ಪಡಿಬಹುದು. ಈ ಹಣ್ಣನ್ನು ಒಂದು ಫ್ರೂಟ್ ಆಫ್ ಪ್ಯಾರಡೈಸ್ ಅಂದರೆ ನಮಗೆ ಏನು
ದೇವರು ಕೊಟ್ಟ ಕೊಡುಗೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದು ನಿಜವಾಗಿಯೂ ಕೂಡ ಎಲ್ಲರೂ ಕೂಡ ಅಂದರೆ ತಿಂದು ಮತ್ತು ಅದನ್ನು ಬೆಳೆಯಬಹುದಾದ ಒಂದು ಬೆಳೆ. ಹಾಗಾಗಿ ಇದು ಒಂದು ಉತ್ಕೃಷ್ಟ ಬೆಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಒಂದು ಅವಕಾಶಗಳು ಅಂತ ನಾವು ಪರಿಗಣನೆ ಮಾಡೋದಾದರೆ ಸವಾಲುಗಳು ಏನು ಅಂತ ನಾವು ನಿಜವಾಗಿಯೂ ಕೂಡ ಯೋಚನೆ ಮಾಡಬೇಕು. ದಾಳಿಂಬೆಯಲ್ಲಿ ಹಲವು ಸವಾಲುಗಳಿವೆ. ಮೊದಲನೇ ಸವಾಲು ಅಂತ ಹೇಳಿದರೆ ನಮ್ಮ ಮೈಸೂರಿನ ಭಾಗದಲ್ಲಿ ಅಂದರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸವಾಲುಗಳು ಏನು ಅಂತ ನಾವು ಅಂದ್ಕೊಳ್ಳೋದಾದರೆ, ಮೊದಲಿಗೆ ನಮ್ಮ ದಕ್ಷಿಣ ಕರ್ನಾಟಕದ ಪ್ರದೇಶ ಹಲವು ಅಂದರೆ ಈಗ ಬೆಳೆಗಳು ಅಂದರೆ ಒಂದು ಕಬ್ಬಿರ್ಬೋದು ಅಥವಾ ಭತ್ತ ಇರ್ಬೋದು ಅಥವಾ ತೆಂಗಿರ್ಬೋದು, ಈ ಥರದ ಬೆಳೆಗಳು ವ್ಯಾಪಕವಾಗಿ ಎಲ್ಲ ಕಡೆ ನಾವು ನೋಡ್ತೀವಿ. ಈ ಬೆಳೆಗಳ ಮಧ್ಯೆ ನಾವು ದಾಳಿಂಬೆಯನ್ನು ಬೆಳಿಬಹುದಾ ಅಂತ ನಾವು ಯೋಚನೆ ಮಾಡೋದಾದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಯಾವ ಪ್ರದೇಶವನ್ನು ನಾವು ಈ ದಾಳಿಂಬೆ ಬೆಳೆಗೆ ನಾವು ಬಳಸಬೇಕು ಅಥವಾ ನಾವು ವಿಸ್ತೀರ್ಣ ಮಾಡಬೇಕು ದಾಳಿಂಬೆ ಬೆಳೆಯನ್ನು ಅಂತ ಹೇಳಿದ್ರೆ, ಸುತ್ತಮುತ್ತ ಯಾವುದೇ ತೆಂಗಿನ ತೋಟಗಳು ಇಲ್ಲದೇ ಇರೋಂಥದ್ದು, ಸುತ್ತಮುತ್ತ ಯಾವುದೇ ಭತ್ತದ ತೋಟಗಳು ಇಲ್ಲದೇ ಇರೋಂಥದ್ದು ಅಥವಾ ಕಬ್ಬಿನ ತೋಟಗಳು ಇಲ್ಲದೇ ಇರೋಂಥ ಪ್ರದೇಶವನ್ನು ನಾವು ಈ ದಾಳಿಂಬೆ ಬೆಳೆಗೆ ನಾವು ಗುರುತಿಸ್ಕೋಬೇಕು. ಮತ್ತು ಈ ವಾತಾವರಣ ಖಂಡಿತವಾಗಿ ಈ ಮೂರು ಬೆಳೆಗಳು ಸುತ್ತಮುತ್ತ ಇಲ್ಲದೇ ಇದ್ದರೆ, ಅಂದರೆ ತೋಟದ ವಾತಾವರಣ ಅಂದರೆ ವಾತಾವರಣದಲ್ಲಿ ಹೆಚ್ಚಿನ ಆರ್ದ್ರತೆ, ತೇವಾಂಶದ ಆರ್ದ್ರತೆ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಕೂಡ ಈ ದಕ್ಷಿಣ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಖಂಡಿತ ಬೆಳಿಬೋದು. ಮತ್ತು ಯಾವ ಭಾಗದಲ್ಲಿ ಹೆಚ್ಚಿಗೆ ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ಮಂಡ್ಯದಲ್ಲಿ ಒಂದು 250 ಎಕರೆಲಿದೆ, ಮೈಸೂರಿನಲ್ಲಿ ಒಂದು 300-350 ಎಕರೆಲಿದೆ. ಆದರೆ ಹೆಗ್ಗಡದೇವನಕೋಟೆ, ಚಾಮರಾಜನಗರ ಅಂತ ಪ್ರದೇಶಗಳಲ್ಲಿ ದಾಳಿಂಬೆ ತುಂಬ ಚೆನ್ನಾಗಿ ಬರ್ತಾ ಇಲ್ಲ. ಯಾಕೆಂದರೆ ನಾನು ಹೇಳಿದೆ, ವಾತಾವರಣದ ಆರ್ದ್ರತೆ ಅದಕ್ಕೆ ಕಾರಣ ಇದೆ. ಮತ್ತು ಈ ಭಾಗದಲ್ಲಿಯೂ ಕೂಡ ಒಂದಷ್ಟು ಜನ ನಾನು ಬೆಳಿತೀನಿ, ಪರವಾಗಿಲ್ಲ ಬೆಳಿತೀನಿ ಅಂತ ಬೆಳೀತಾ ಇದ್ದಾರೆ. ಆದರೆ ಅಂಥ ತೋಟಗಳಲ್ಲಿ ರೋಗದ ಬಾಧೆ ತುಂಬ ಜಾಸ್ತಿ ಇದೆ. ಎಂಥ ರೋಗದ ಬಾಧೆ ಅಂತ ಹೇಳಿದರೆ, ಹಣ್ಣು ಕೊಳೆ ರೋಗ ಹೆಚ್ಚಿಗೆ ಕಾಡುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿದ ಅಂದರೆ ಯಾವುದಾದ್ರೂ ತೋಟಗಳ ಮಧ್ಯೆ ನೀವು ದಾಳಿಂಬೆ ಬೆಳೆಯೋದನ್ನು ನಿಲ್ಲಿಸಬೇಕು. ಆ ಥರ ನೀವು ತೋಟಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಈ ಭಾಗದಲ್ಲೂ ಕೂಡ, ಮೈಸೂರಿನ ಭಾಗದಲ್ಲೂ ಕೂಡ ನಾವು ಒಂದು ಆದಾಯ ತರುವ ಬೆಳೆಯನ್ನಾಗಿ ದಾಳಿಂಬೆಯನ್ನು ಬೆಳಿಬೋದು. ಇದು ವಾತಾವರಣದ ಒಂದು ಮಧ್ಯೆ ಹೇಗೆ ದಾಳಿಂಬೆ ಬೆಳಿಬೇಕು ಅಂತ ಹೇಳಿದ್ರೆ, ಯಾವ ಮಣ್ಣುಗಳು ಇದಕ್ಕೆ ಸೂಕ್ತ, ಅಂದರೆ ಅದಕ್ಕೆ ಯಾವ ಮಣ್ಣುಗಳು ಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದೆ, ಭಾರತ ದೇಶದಲ್ಲಿ ವ್ಯಾಪಕವಾಗಿ ಇದರ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ. ಅಂದರೆ ಯಾವುದೇ ಮಣ್ಣಿನಲ್ಲೂ ಕೂಡ ದಾಳಿಂಬೆ ಬೆಳೆಯುತ್ತೆ. ಆದರೆ ಆ ಮಣ್ಣಿನ ಗುಣಗಳು ಏನಿರಬೇಕು ಅಂತ ಹೇಳಿದ್ರೆ, ಆ ಮಣ್ಣು ಹಾಕದ ನೀರು ಸರಾಗವಾಗಿ ಹರಿದು ಹೋಗಬೇಕು. ಅಂದರೆ ಯಾವುದೇ ಮಣ್ಣು ಹಾಕದ ನೀರು ನಿಂತ್ಕೋಬಾರ್ದು ಮತ್ತು ಜೇಡಿಯುಕ್ತ ಮಣ್ಣಾಗಿರಬಾರ್ದು. ಮೊದಲಿಗೆ ಎಷ್ಟೋ ಜನ ಅನ್ಕೋತಾರೆ, ಜೇಡಿಯುಕ್ತ ಮಣ್ಣಲ್ಲೂ ಕೂಡ ನಾನು ಬೆಳಿಬೇಕು, ನನಗೆ ಕಡಿಮೆ ಪ್ರದೇಶ ಇದೆ, 1 ಎಕರೆ ಇದೆ, 1.5 ಎಕರೆ ಇದೆ, ನನಗೆ ಆದಾಯ ಜಾಸ್ತಿ ಕೊಡುತ್ತೆ, ಹಾಗಾಗಿ ನಾನು ಬೆಳಿಬೇಕು ಅಂತ ಹೇಳಿದ್ರೆ, ಅವರ ನಾಟಿ ಮಾಡುವ ಪದ್ಧತಿಗಳು ಬೇರೆ ಇರಬೇಕು. ನಾಟಿ ಮಾಡುವ ಪದ್ಧತಿಗಳು ಬೇರೆ ಇರಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು 2 ಅಡಿ ಆಳ ಅಗಲ ಉದ್ದ ತೆಗೆದು ನಾಟಿ ಮಾಡಿ ಅಂತ ಹೇಳ್ತೀವಿ. ಯಾವ ಮಣ್ಣು ಜೇಡಿಯುಕ್ತ ಮಣ್ಣಾಗಿದೆಯೋ ಅಂಥ ಮಣ್ಣಲ್ಲಿ ಕನಿಷ್ಠ 3 ಅಡಿ ಆಳ ಅಗಲ ಉದ್ದ ಮಾಡಿ, ಬೇರೆ ಮಣ್ಣನ್ನು ಅಂದರೆ ಸ್ಯಾಂಡಿ ಸಾಯಿಲ್, ಮರಳುಯುಕ್ತ ಮಣ್ಣನ್ನು ಕೊಟ್ಟಿಗೆ ಗೊಬ್ಬರ ಮತ್ತು ಇನ್ನಿತರ ಸಾವಯವ ವಸ್ತುಗಳನ್ನು ಬಳಸಿ ತುಂಬಿ ಆ ಗುಂಡಿಯನ್ನು ಮುಚ್ಚಿ ಆ ಜಾಗದಲ್ಲಿ ಅಂದರೆ ಆ ತೋಟಗಳಲ್ಲಿ ಸರಾಗವಾಗಿ ನೀರು ಹರಿದು ಹೋಗ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಆ ಮಣ್ಣಿನಲ್ಲೂ ಕೂಡ ನಾವು ದಾಳಿಂಬೆನ ಬೆಳಿಬೋದು. ಹಾಗೆ ಯಾವುದೇ ರೀತಿಯ ಮಣ್ಣುಗಳು ಅಂದರೆ ಅದು ಫರ್ಟೈಲ್ ಅಂದರೆ ಫಲವತ್ತತೆ ಇರುವ ಮಣ್ಣಿನಲ್ಲಿ ಮಾತ್ರ ದಾಳಿಂಬೆ ಬೆಳಿಬೇಕು ಅಂತಲ್ಲ, ಯಾವ ಮಣ್ಣಿನಲ್ಲೂ ಕೂಡ ಬೆಳಿಬೋದು. ಆದರೆ ನಾನು ಹೇಳಿದೆ, 3 ಅಡಿ ಅಗಲ ಸುತ್ತಳತೆ ಇರುವ ಅಂದರೆ ಅದರ ಕಾಂಡದಿಂದ 3 ಅಡಿ ಸುತ್ತಳತೆ ಇರುವ ಮಣ್ಣನ್ನು ನಾವು ಫಲವತ್ತತೆಯನ್ನಾಗಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ದಾಳಿಂಬೆಯನ್ನು ಮಾರ್ಜಿನಲ್ ಸಾಯಿಲ್, ಫಲವತ್ತತೆ ಏನೂ ಇಲ್ಲದೇ ಇರೋಂಥ ಮಣ್ಣುಗಳಲ್ಲಿ ಬೆಳಿಬೋದು. ನೀವು ಉತ್ತರ ಕರ್ನಾಟಕದ ಮತ್ತು ಗುಜರಾತಿನ ಹಲವು ಭಾಗಗಳಿಗೆ ನಾವು ನೋಡಿದ್ರೆ ಬೆಟ್ಟ ಗುಡ್ಡಗಾಡುಗಳಲ್ಲಿ ದಾಳಿಂಬೆನ ಬೆಳೀತಾ ಇದ್ದಾರೆ. ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬೆಳೀತಾ ಇದ್ದಾರೆ. ಅಂದರೆ ಬಿಸಿಲು ಮತ್ತು ಗಾಳಿ ಸರಾಗವಾಗಿ ಗಿಡಗಳ ಮೇಲೆ ಬೀಳುವಂಥ ಪರಿಸ್ಥಿತಿ ಯಾವ ಭಾಗದಲ್ಲಿದೆಯೋ ಅಂಥ ಎಲ್ಲ ಭಾಗದಲ್ಲೂ ಕೂಡ, ಈವನ್ ಅದು ಬೆಟ್ಟ ಗುಡ್ಡ ಇರ್ಬೋದು ಅಥವಾ ಇಳಿಜಾರು ಮಣ್ಣಿರ್ಬೋದು ಅಥವಾ ಗುಡ್ಡಗಳಿರ್ಬೋದು ಅಥವಾ ಜಮೀನಿರ್ಬೋದು, ಅಂಥ ಎಲ್ಲ ಮಣ್ಣುಗಳಲ್ಲೂ ಕೂಡ ನಾವು ಈ ದಾಳಿಂಬೆಯನ್ನು ಬೆಳಿಬೋದು. ಹಾಗಾಗಿ ಇದು ಕೂಡ ಒಂದು ಅವಕಾಶ ಅಂತಲೇ ನಾನು ಭಾವಿಸ್ತೇನೆ. ಮತ್ತು ಮಣ್ಣಿನ ಯಾವ ಗುಣಗಳು ಇದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ, ನಾವು ಕರ್ನಾಟಕದ ಒಂದು ಸಂಶೋಧನೆಯನ್ನು ನಾವು ಹತ್ತಿರದಿಂದ ನೋಡಿದ್ರೆ, ದಾಳಿಂಬೆ ಎಲ್ಲ ಮಣ್ಣು ಅಂದರೆ ಎಲ್ಲ ವಿವಿಧ ರೀತಿಯ ರಸಸಾರ ಇರುವ ಮಣ್ಣುಗಳಲ್ಲಿ ಅದು ಹೊಂದ್ಕೊಂಡು ಬೆಳೆಯುತ್ತೆ. ಉದಾಹರಣೆಗೆ
ರಸಸಾರ ಅಂದರೆ pH 5.5ರಿಂದ 9 pH ರಸಸಾರದವರೆಗೆ ದಾಳಿಂಬೆಯನ್ನು ನಾವು ಬೆಳಿಬೋದು. ಆದರೆ ಅದು ಎಲ್ಲಿ ಹೆಚ್ಚಿಗೆ ಆದಾಯ ಕೊಡುತ್ತೆ ಅಂದರೆ 6.5 ಮತ್ತು 7.5 ಇರುವ ರಸಸಾರದಲ್ಲಿ ಅದು ಉತ್ತಮವಾಗಿ ಇಳುವರಿಯನ್ನು ಕೊಡುತ್ತೆ. ಇಲ್ಲ ನನಗೆ ಆಲ್ರೆಡಿ 9.5 ಅಥವಾ 8 ನನಗೆ pH ಇದೆ ಅಥವಾ 5 pH ಇದೆ ಅಂತ ಅಂದ್ಕೊಂಡಾಗ, ರಸಸಾರ ಇದೆ ಅಂತ ಅಂದ್ಕೊಂಡಾಗ ನಾನು ಬೆಳಿಬಹುದಾ ಅಥವಾ ಬೆಳಿಲಿಕ್ಕಾಗಲ್ವಾ ಅನ್ನೋದು ಮತ್ತು ಪ್ರಮುಖ ಪ್ರಶ್ನೆ. ಖಂಡಿತವಾಗಿ ಬೆಳಿಬೋದು. 1 ವರ್ಷಗಳ ಕಾಲ ಆ ಮಣ್ಣನ್ನು ನಾವು ಸರಿ ಮಾಡ್ಕೋಬೇಕು, ಅಥವಾ 5 ರಿಂದ 6 ತಿಂಗಳ ಕಾಲ ಆ ಮಣ್ಣನ್ನು ನಾವು ಸರಿ ಮಾಡ್ಕೋಬೇಕು. ಆ ಸರಿ ಮಾಡ್ಕೊಳ್ಳೋದು ಆದರೂ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಅಂದರೆ ರಸಸಾರ ಏನಾದರೂ 5.5ಕ್ಕಿಂತ ಕಡಿಮೆ ಇದ್ದರೆ ಅದಕ್ಕೆ ನಾವು ಅಗ್ರಿಕಲ್ಚರ್ ಲೈಮ್ ಅಂದರೆ ಕೃಷಿಗೆ ಬಳಸುವ ಸುಣ್ಣವನ್ನು ಬಳಸಿ ನಾವು ಮಣ್ಣನ್ನು ಸರಿ ಮಾಡಬೇಕು. ಮತ್ತು pH 8ರಿಂದ ಆಚೆ ಇದ್ದರೆ ನಾವು ಜಿಪ್ಸಮ್, ಸರ್ಕಾರದಿಂದ ಅತ್ಯಂತ ಕಡಿಮೆ ಬೆಲೆಗೆ ಕೊಡೋ ಒಂದು ಜಿಪ್ಸಮನ್ನು ನಾವು ಬಳಸಿ ಆ ಮಣ್ಣನ್ನು ಸರಿ ಮಾಡ್ಕೋಬೋದು. ಅಂದರೆ ಹೆಚ್ಚಿಗೆ ರಸಸಾರ ಇದ್ದರೆ ಜಿಪ್ಸಮನ್ನು ಬಳಸಬೇಕು, ಕಡಿಮೆ ರಸಸಾರ ಇದ್ದರೆ ಲೈಮನ್ನು ಬಳಸಿ 6 ತಿಂಗಳ ಕಾಲ ನಾವು ಅದಕ್ಕೆ ಆ ಮಣ್ಣಿನ ಜೊತೆ ಬೆರೆಸಿ ಬೇರೆ ಬೆಳೆಗಳನ್ನು ಬೆಳೆದು, ಅಂದರೆ ಯಾವುದಾದ್ರೂ ದಯಾಂಚೆ ಇರ್ಬೋದು, ಸನ್ನೆಂಪು ಇರ್ಬೋದು, ಅಥವಾ ಯಾವುದೇ ದ್ವಿದಳ ಧಾನ್ಯಗಳಿರ್ಬೋದು, ಆ ಬೆಳೆಗಳನ್ನು ಬೆಳೆದು 6 ತಿಂಗಳ ಕಾಲ ಈ ಮಣ್ಣನ್ನು ಸರಿ ಮಾಡಿ ಖಂಡಿತವಾಗಿಯೂ ಕೂಡ ಒಂದು ಅಂದರೆ ಎಷ್ಟೋ ಜನ ಹೇಳ್ತಾರೆ ನನಗೆ ಆ ಮಣ್ಣು ಸರಿ ಇಲ್ಲ ಅಂತ ಹೇಳಿದಾಗ ಆ ಮಣ್ಣನ್ನು ಸರಿ ಮಾಡಿಕೊಂಡು ಆ ಸಮಸ್ಯಾತ್ಮಕ ಮಣ್ಣನ್ನು ಒಂದು ದಾಳಿಂಬೆ ಬೆಳಿಲಿಕ್ಕೆ ಒಂದು ಅವಕಾಶವನ್ನು ರೈತರು ಮಾಡ್ಕೋಬೋದು. ಖಂಡಿತ ಅವರು ಆ ಜಾಗದಲ್ಲಿ ಆದಾಯ ತರುವ ಬೆಳೆಯನ್ನಾಗಿ ದಾಳಿಂಬೆಯನ್ನು ಬೆಳಿಬೋದು. ಇದು ಮಣ್ಣು ಅನ್ನೋ ಬಗ್ಗೆ ನಾವು ಮಾತಾಡೋದಾದರೆ, ಇನ್ನು EC ಎಷ್ಟಿರಬೇಕು ಅಥವಾ ನಮಗೆ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಮ್ಲ ಎಷ್ಟಿರಬೇಕು ಅಂತ ಹೇಳಿದ್ರೆ, ಮತ್ತೆ ಸಂಶೋಧನಾ ವಿಚಾರಗಳನ್ನು ಹೇಳಬೇಕು ಅಂತ ಹೇಳಿದ್ರೆ, ಬಹುಶಃ ನಿಮ್ಮ EC ಅಂದರೆ ಅದು 2ಕ್ಕಿಂತಲೂ ಮಿಗಿಲಾಗಿದ್ರೂ ಕೂಡ ಒಂದು ಬಸಿ ಕಾಲುವೆಗಳ ಮೂಲಕ ನಾವು ಸರಿ ಮಾಡಿಕೊಂಡು, ಅಂದರೆ ಅದು ECನ 1ಕ್ಕಿಂತ ಕಡಿಮೆ ತಂದು ನಾವು ದಾಳಿಂಬೆಯನ್ನು ಬೆಳಿಬೋದು. ಆರ್ಗ್ಯಾನಿಕ್ ಕಾರ್ಬನ್ 0.25ಕ್ಕಿಂತ ಅಂದರೆ ನಾವು ಸಾಮಾನ್ಯವಾಗಿ 1% ಸಾವಯವ ಇಂಗಾಮ್ಲ ಯಾವುದೇ ಬೆಳೆಯನ್ನು ಬೆಳಿಬೇಕು ಅಂತ ಹೇಳ್ತೀವಿ. ದಾಳಿಂಬೆ ಆಯ್ಕೆಯ ಪ್ರಶ್ನೆ ಬಂದಾಗ ಈವನ್ ಅದು 0.25 ಇದ್ರೂ ಕೂಡ ನಾವು ಬೆಳಿಬೋದು. ಅದನ್ನು ಸರಿ ಮಾಡ್ಕೋಬೇಕಷ್ಟೆ. ಅಂದರೆ ಒಂದು ಗುಂಡಿಗೆ 25ರಿಂದ 30 kgಯಷ್ಟು ಕೊಟ್ಟಿಗೆ ಗೊಬ್ಬರ, ಒಂದಷ್ಟು ಜೈವಿಕ ಜೀವಾಣುಗಳನ್ನು ಬಳಸದ್ದೇ ಆದಲ್ಲಿ ಆ ಮಣ್ಣಿನ ಸಾವಯವ ಇಂಗಾಮ್ಲ ಜಾಸ್ತಿ ಆಗುತ್ತೆ. ಆ ಮಣ್ಣನ್ನು ಕೂಡ ನಾವು ಸರಿ ಮಾಡಿಕೊಂಡು ನಾವು ದಾಳಿಂಬೆಯನ್ನು ಒಂದು ಬೆಳಿಬೋದು. ಅಂದರೆ ಸಮಸ್ಯಾತ್ಮಕ ಮಣ್ಣುಗಳನ್ನು, ಅವಕಾಶಯುಕ್ತ ಮಣ್ಣುಗಳಂದರೆ ನಮ್ಮ ಬೆನಿಫಿಟ್ಗೋಸ್ಕರ ನಾವು ರೈತರುಗಳು ಮಾಡ್ಬೋದು. ಹೀಗೆ ಮಣ್ಣಿನ ರೀತಿ ಯಾವುದೇ ರೀತಿ ಇದ್ರೂ ಕೂಡ ಆ ಮಣ್ಣುಗಳಲ್ಲಿ ಬೆಳಿಬೋದು. ಇದು ನಾನು ಮಣ್ಣಿನ ವಿಚಾರ ಬಗ್ಗೆ ಹೇಳ್ತಾ ಇದ್ದೆ. ಮತ್ತು ಯಾವ ಕಾಲದಲ್ಲಿ ನಾಟಿ ಮಾಡಬೇಕು ಅನ್ನೋದು ಮತ್ತೊಂದು ಪ್ರಶ್ನೆ. ಈಗ ಎಲ್ಲ ಬೆಳೆಗಳನ್ನು ನಾವು ಹೇಳ್ತೀವಿ ಮುಂಗಾರಿನಲ್ಲಿ ನಾಟಿ ಮಾಡ್ತಾರೆ, ಒಂದಷ್ಟು ಬೆಳೆಗಳನ್ನು ಹಿಂಗಾರಿನಲ್ಲಿ ನಾಟಿ ಮಾಡ್ತಾರೆ. ದಾಳಿಂಬೆ ವಿಚಾರಕ್ಕೆ ಬಂದರೆ ವರ್ಷದ ಎಲ್ಲ ಕಾಲಗಳಲ್ಲೂ ಕೂಡ ನಾಟಿ ಮಾಡ್ಬೋದು. ಒಂದು ಬೆಳೆ ಇಡೀ ಅಂದರೆ ವಿಶ್ವದಾದ್ಯಂತ ಎಲ್ಲ ಹವಾಮಾನ ವೈಪರೀತ್ಯಗಳಲ್ಲಿ ಬೆಳೆಯಬಹುದಾದ ಒಂದು ಬೆಳೆ ದಾಳಿಂಬೆ ಅಂದರೆ ತಪ್ಪಲ್ಲ. ಸ್ಪೇನ್ ಅಂದರೆ ಒಂದು ಎಲ್ಲಿ ನಾವು ಟೆಂಪರೇಟ್ ಕಂಡೀಷನ್ಸ್ಗಳಲ್ಲಿ, ಅಂದರೆ ಎಲ್ಲಿ ಉಷ್ಣಾಂಶ -20ರಿಂದ +50ರವರೆಗೆ ಹೋಗುವ ಒಂದು ವಾತಾವರಣದಲ್ಲೂ ಕೂಡ ದಾಳಿಂಬೆ ಬೆಳೀತಾರೆ. ಮತ್ತು ಈ ಥರದ ವಾತಾವರಣಕ್ಕೆ ಹೊಂದಿಕೊಂಡು ಹೋಗುವ ಬೆಳೆ ಒಂದು ದಾಳಿಂಬೆ ಆಗಿರೋದ್ರಿಂದ ವರ್ಷದ ಎಲ್ಲ ಕಾಲದಲ್ಲೂ ಕೂಡ ನೀವು ನಾಟಿ ಮಾಡಬಹುದಾದ ಒಂದು ಬೆಳೆ ಅಂದರೆ ದಾಳಿಂಬೆ. ಆದರೆ ಆ ಮಣ್ಣಿನಲ್ಲಿ ನೀವೇನಾದರೂ ಮೊದಲು ಯಾವುದಾದರೂ ಬೆಳೆಯನ್ನು, ಅಂದರೆ ಒಂದು ನೀಲಗಿರಿ ಬೆಳೆದು ಮತ್ತೆ ನೀವು ದಾಳಿಂಬೆ ಬೆಳಿಬೇಕು ಅಂತ ಹೇಳಿದ್ರೆ ಕನಿಷ್ಠ 2 ವರ್ಷಗಳ ಕಾಲ ಅವಕಾಶ ಕೊಡಬೇಕು. ಮಾವು ಇದೆ, ಮಾವು ಹಾಕಿದ್ದೀನಿ ನಾನು, ಮತ್ತೆ ಮಾವು ಏನೋ ರೋಗ ಬಂದು ಅದು ಹಾಳಾಗಿದೆ, ಮತ್ತೆ ನೀವು ದಾಳಿಂಬೆನ ಹಾಕಬೇಕು ಅಂತ ಹೇಳಿದ್ರೆ 1-1.5 ವರ್ಷಗಳ ಕಾಲ ನೀವು ಅವಕಾಶ ಕೊಡಬೇಕು. ಮತ್ತು ಯಾವುದಾದರೂ ಕೂಡ ಸೊರಗು ರೋಗದ ಬಾಧೆಯಿಂದ ನಷ್ಟ ಆದ ಅಂತ ಯಾವುದಾದ್ರೂ ಬೆಳೆ ಇರ್ಬೋದು, ಬಾಳೆ ಇರ್ಬೋದು ಅಥವಾ ಟೊಮ್ಯಾಟೊ ಇರ್ಬೋದು, ಈ ಥರದ ಬೆಳೆಗಳನ್ನು ಬೆಳೆದು ನೀವು ಮತ್ತೆ ದಾಳಿಂಬೆಯನ್ನು ಹಾಕಬೇಕು ಅಂತ ಹೇಳಿದ್ರೆ ಕನಿಷ್ಠ 1 ವರ್ಷಗಳ ಕಾಲ ಒಂದು ಗ್ಯಾಪನ್ನು ಕೊಟ್ಟು ನೀವು ದಾಳಿಂಬೆಯನ್ನು ಖಂಡಿತ ಬೆಳಿಬೋದು. ಅಂದರೆ ಯಾವುದೇ ಸಮಸ್ಯೆ ದಾಳಿಂಬೆ ಬೆಳಿಲಿಕ್ಕೆ ಅದು ನಿಮಗೆ ನಿರ್ಬಂಧ ಮಾಡಲ್ಲ ಅಂತ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತು ಯಾವ ಕಾಲದಲ್ಲಿ ನಾಟಿ ಮಾಡಬೇಕು ಅಂತ ಹೇಳಿದ್ರೆ, ಮಳೆ ಬಿದ್ದ ಮೇಲೆ ಯಾವುದಾದ್ರೂ ಕಾಲ, ಒಂದು ಕಾಲ ಅಂದರೆ ಡಿಸೆಂಬರ್ ಮತ್ತು ಜಾನ್ವರಿಯ ಒಳಗಡೆ ಯಾವಾಗ ಚಳಿ ಜಾಸ್ತಿ ಇರುತ್ತೋ, ಅಂದರೆ 15 ಅಥವಾ 16, 12 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೋ, ಉಷ್ಣಾಂಶ ಇರುತ್ತೋ, ಆ ಕಾಲವನ್ನು ಬಿಟ್ಟು ವರ್ಷದ ಎಲ್ಲ ಕಾಲಗಳಲ್ಲೂ ಕೂಡ ನೀವು ನಾಟಿ ಮಾಡ್ಬೋದು. ಹಾಗಾಗಿ ಇದು ಮತ್ತೊಂದು ಪ್ರಮುಖವಾದ ವಿಚಾರ. ಮತ್ತೊಂದು ಸವಾಲು ದಾಳಿಂಬೆಗೆ ಏನು ಅಂತ ಹೇಳಿದ್ರೆ ಅದರ ತಳಿನೇ. ಇಡೀ ದೇಶದಲ್ಲಿ ಇವತ್ತಿಗೆ ವಾಣಿಜ್ಯವಾಗಿ ಬೆಳೀತಾ ಇರೋದು ಒಂದೇ ತಳಿ, ಅದು ಭಗವಾ ಅಂತ ಹೇಳ್ತೀವಿ. ಆದರೆ ಇತ್ತೀಚೆಗೆ 2 ತಳಿಯನ್ನು ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಅದು ರಿಲೀಸ್ ಮಾಡಿದೆ. ಅದು ಸೋಲಾಪುರ್ ಲಾಲ್ ಮತ್ತು ಸೋಲಾಪುರ್ ಅನಾರ್ಧನ ಅಂತ. ಆದರೆ
ಒಂದು ಸಮಸ್ಯೆ ರೈತರಿಗೆ ಯಾವಾಗಲೂ ಕಾಡ್ತಾ ಇರೋದು ದಾಳಿಂಬೆಗೆ ಅಂತ ಹೇಳಿದರೆ ರೋಗ ಮತ್ತು ಕೀಟಗಳು. ಆ ರೋಗಕ್ಕೆ ಈ ಸೋಲಾಪುರ್ ಲಾಲ್ ಮತ್ತು ಸೋಲಾಪುರ್ ಅನಾರ್ಧನ ಏನಾದರೂ ರೋಗ ನಿರೋಧಕತೆ ಇದೆಯೇ, ಅದಕ್ಕೋಸ್ಕರ ಎಷ್ಟೋ ನರ್ಸರಿ ಜನಗಳು ಅಂದರೆ ನರ್ಸರಿ ಗಿಡಗಳನ್ನು ಮಾರ್ತಾ ಇರೋರು ಇದಕ್ಕೆ ರೆಸಿಸ್ಟೆನ್ಸ್ ಇದೆ, ರೋಗ ನಿರೋಧಕತೆ ಇದೆ ಹಾಕಿ ಅಂತ ಒಂದಷ್ಟು ಜನ ರೈತರನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಇರುವ ಯಾವುದೇ ತಳಿಗಳು ಕೂಡ ಯಾವುದೇ ರೋಗಕ್ಕೆ ರೋಗ ನಿರೋಧಕತೆ ಇಲ್ಲ. ಹಾಗಾಗಿ ಯಾರಾದರೂ ನೀವು ಬೆಳಿಲೇಬೇಕು ಅಂತ ಹೇಳಿದರೆ ಭಗವಾ ಎನ್ನುವ ಒಂದು ತಳಿಯನ್ನು ನೀವು ಆಯ್ಕೆ ಮಾಡ್ಬೋದು. ಮತ್ತು ಯಾವ ಥರದ ಗಿಡಗಳನ್ನು ನೀವು ಆಯ್ಕೆ ಮಾಡಬೇಕು ಅಂತ ಹೇಳಿದರೆ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ಮಾತ್ರ ಆಯ್ಕೆ ಮಾಡಬೇಕು. ನಾನು ಹೇಳಿದೆ ಇಡೀ ದೇಶದಲ್ಲಿ ಒಂದೇ ತಳಿ ಬೆಳೀತಾ ಇರೋದು, ಆ ತಳಿ ಎಲ್ಲ ಭಾಗದಲ್ಲೂ ಕೂಡ ಒಂದು ರೋಗ ಅಂದರೆ ದುಂಡಾಣು ಅಂಗಮಾರಿ ರೋಗದ ಬಾಧೆಗೆ ಒಳಗಾಗಿದೆ. ಈ ದೇಶದ ಯಾವುದೇ ಭಾಗವೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಹಾಗಾಗಿ ಎಲ್ಲ ಕಡೆ ರೋಗ ಇದೆ. ನೀವೇನಾದರೂ ಕೂಡ ಒಂದಷ್ಟು ಜನ ಹೇಳ್ತಾರೆ ನಾನು ಕಟಿಂಗ್ ಬೆಳೆದು ಅಥವಾ ಗೂಟಿ ಮಾಡಿ ನಾನು ಗಿಡಗಳನ್ನ ತಂದು ಹಾಕ್ತಾ ಇದ್ದೀನಿ ಅಂತ. ದಯವಿಟ್ಟು ನೀವು ಹಾಕ್ಬಾರ್ದು. ನೀವು ಕಡ್ಡಾಯವಾಗಿ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನೇ ನಾಟಿ ಮಾಡಬೇಕು. ಅಟ್ಲೀಸ್ಟ್ ಅಂದರೆ ನೀವು ಆ ಗಿಡಗಳನ್ನು ತಂದು ನಾಟಿ ಮಾಡಿ ಒಂದು 5-6 ತಿಂಗಳವರೆಗಾದ್ರೂ ಕೂಡ ಅದು ರೋಗಮುಕ್ತವಾಗಿರುತ್ತೆ. ಆ ರೋಗಮುಕ್ತ ಗಿಡಗಳ ಆಯ್ಕೆಯ ಮೊದಲ ಆಯ್ಕೆಯೇ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳು. ಹಾಗಾಗಿ ಗೂಟಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನು ನೀವು ಆಯ್ಕೆ ಮಾಡದೇ ಇದ್ದರೆ ಸೂಕ್ತ. ಎಷ್ಟೋ ಸಲ ಒಂದಷ್ಟು ಪ್ರೈವೇಟ್ ನರ್ಸರಿಗಳು ಅದನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಇಲ್ಲ ಇದು ನಾನು ಚೆನ್ನಾಗಿದೆ, ಯಾವುದೇ ರೋಗ ಇಲ್ಲದೇ ಇರೋಂಥ ಭಾಗದಿಂದ ತಂದು ನಾನು ನಾಟಿ ಅಂದರೆ ಗಿಡಗಳನ್ನ ಮಾಡ್ತಾ ಇದ್ದೀನಿ, ಹಾಗಾಗಿ ನೀವು ಇದನ್ನು ಬಳಸ್ಬೋದು ಅಂತ ಹೇಳಿ ಆ ಸುತ್ತಮುತ್ತಲ ಜಾಗದ ಒಂದಷ್ಟು ಚಿತ್ರದುರ್ಗ ಇರ್ಬೋದು ಅಥವಾ ಮೈಸೂರಿನ ಒಂದಷ್ಟು ಭಾಗದಲ್ಲಿ ಆ ಥರದ ಗಿಡಗಳನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಒಂದು ನೆನಪಿರಲಿ, ಬರೀ ಕಣ್ಣಿಗೆ ಈ ರೋಗವನ್ನು ನಾನು ಗುರುತಿಸಿ ಆ ಗಿಡಗಳು ರೋಗ ಮುಕ್ತವಾಗಿದೆ ಅಂತ ಹೇಳೋದು ತುಂಬ ಕಷ್ಟ. ಅದಕ್ಕೆ ಬೇರೆ ಬೇರೆಯಾದ ಪದ್ಧತಿಗಳಿಂದ ನಾವು ಅದನ್ನು ಹೇಳ್ತೀವಿ. ಹಾಗಾಗಿ ಯಾರೂ ಕೂಡ ನೀವು ನೋಡಿದ ತಕ್ಷಣ ಅದು ರೋಗ ಮುಕ್ತವಾಗಿದೆ ಅಂತ ಹೇಳಿ ಅದನ್ನು ನೀವು ನಾಟಿ ಮಾಡಬಾರ್ದು. ಹಾಗಾಗಿ ಇದು ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ನಿಮ್ಮ ಗಿಡಗಳ ಆಯ್ಕೆ ಯಾವಾಗಲೂ ಕೂಡ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳಾಗಿರಬೇಕು. ಈ ಥರದ ಗಿಡಗಳನ್ನು ಯಾರಾದರೂ ಕೊಡ್ತಾರಾ ಅಂತ ಹೇಳಿದ್ರೆ ಭಾರತ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಒಂದಷ್ಟು ನರ್ಸರಿಗಳು, 3 ನರ್ಸರಿಗಳನ್ನು ದಾಳಿಂಬೆ ಗಿಡಗಳ ಸರಬರಾಜಿಗೆ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಅನುಮೋದಿಸಿದೆ. ಒಂದು ಮೈಸೂರಿನ ಭಾಗದ ಜನರಿಗೆ HU ಗೂಗ್ಲಿ ಅನ್ನುವ ಒಂದು ಕಂಪನಿ ದೇವನಹಳ್ಳಿಲಿದೆ. ಇನ್ನೊಂದು ಕ್ಯಾಡಿಲಾ ಅನ್ನುವ ಒಂದು ಕಂಪನಿ ಉತ್ತರ ಭಾರತದ ಅಹಮದಾಬಾದಿಂದ ಮತ್ತು ಮಹಾರಾಷ್ಟ್ರಗಳಿಂದ ರೈತರಿಗೆ ಗಿಡ ಕೊಡ್ತಾ ಇದೆ. ಇನ್ನೊಂದು ಜೈನ್ ಇರಿಗೇಷನ್ ಕಂಪನಿಯವರು ಕೂಡ ಈ ದಾಳಿಂಬೆ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದ ಗಿಡಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಗಿಡಗಳನ್ನು ಮಾತ್ರ ನೀವು ತೆಗೆದು ಬಳಸಿ ನಾಟಿ ಮಾಡಬೇಕು ಅನ್ನೋ ಮನೋಭಾವ ನಿಮಗಿರಬೇಕು ಅನ್ನೋದು ನನ್ನ ಒಂದು ಮಾತು. ಇದು ಸಮಸ್ಯೆಯನ್ನು ಒಂದು ಅವಕಾಶವನ್ನಾಗಿ ಪರಿವರ್ತಿಸುವ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ತಳಿಯೇ ಒಂದು ಸಮಸ್ಯೆ ಆಗಿದೆ. ಅದನ್ನು ನೀವು ಯಾವ ರೀತಿ ಆಯ್ಕೆ ಮಾಡ್ಕೋತೀರಾ ಗಿಡಗಳನ್ನು ಅನ್ನೋದು ಕೂಡ ನಿಮ್ಮ ಮೊದಲ ಆದ್ಯತೆ ಆಗಿರಬೇಕು. ನಾನು ಮಣ್ಣಿನ ಬಗ್ಗೆ ಹೇಳಿದೆ, ಗಿಡಗಳ ಆಯ್ಕೆ ಬಗ್ಗೆ ಹೇಳಿದೆ, ಮತ್ತು ನಾನು ಯಾವ ರೀತಿ ನಾಟಿ ಮಾಡಬೇಕು ಅನ್ನೋದು ಕೂಡ ತುಂಬ ಮುಖ್ಯ. ಯಾವ ರೀತಿ ನಾಟಿ ಮಾಡಬೇಕು ಅಂತ ಹೇಳಿದರೆ, ಓಕೆ ನಾನು ಮಾವು ನಾಟಿ ಮಾಡ್ತೀನಿ, ಒಂದು ಗುಂಡಿ ತೆಗಿತೀನಿ, ನಾನು ಹಾಕ್ತೀನಿ, ಅದಕ್ಕೆ ಏನು ಪೂರ್ವ ಸಿದ್ಧತೆ ಮಾಡದೆ ತುಂಬ ಸಲ ನಾವು ನಾಟಿ ಮಾಡ್ತೀವಿ. ದಾಳಿಂಬೆಗೆ ಪೂರ್ವ ಸಿದ್ಧತೆಗಳು ಖಂಡಿತ ಬೇಕು. ಏನು ಪೂರ್ವ ಸಿದ್ಧತೆಗಳು ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ಒಂದು ರೋಗ ಹೇಳಿದೆ, ಅಂಗಮಾರಿ ರೋಗಕ್ಕೆ ನಾನು ಒಂದಷ್ಟು ಸಿದ್ಧತೆಗಳನ್ನು ಹೇಳಿದೆ. ಅದೇ ರೀತಿ ಸೊರಗು ರೋಗ ಅತ್ಯಂತ ತೀವ್ರವಾಗಿ ಮತ್ತು ಹೆಚ್ಚಿಗೆ ರೈತರನ್ನ ಕಾಡ್ತಾ ಇದೆ. ಅದರ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ, ಇವತ್ತು 26,000-28,000 ಹೆಕ್ಟೇರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. 5,000-6,000 ಹೆಕ್ಟೇರ್ ಪ್ರತಿ ವರ್ಷ ರೀಪ್ಲೇಸ್ ಆಗ್ತಾ ಇದೆ. ಅಂದರೆ 5,000-6,000 ಹೆಕ್ಟೇರ್ ಸೊರಗು ರೋಗಕ್ಕೆ ಹೋಗ್ತಾ ಇದೆ, ಮತ್ತೆ 5,000-6,000 ಹೆಕ್ಟೇರ್ ಮತ್ತೆ ಬರ್ತಾ ಇದೆ. ಕಳೆದ 8-9 ವರ್ಷಗಳಿಂದ ಈ ಸೊರಗು ರೋಗದ ಸಮಸ್ಯೆಯಿಂದ ಒಟ್ಟಾರೆ ವಿಸ್ತೀರ್ಣ ಅಷ್ಟೇ ಇದೆ. ರೈತರು ಒಂದು ಕಡೆ ಜಾಸ್ತಿ ಮಾಡ್ತಾ ಇದ್ದಾರೆ, ಒಂದು ಕಡೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಸೊರಗು ರೋಗದ ಬಾಧೆ ಅತ್ಯಂತ ಹೆಚ್ಚಿಗೆ ಇದೆ. ಇದು ನಿಜವಾದ ಸವಾಲು ರೈತರಿಗೆ. ಈ ಸಮಸ್ಯೆನ ನೀವು ಹೇಗೆ ಒಂದು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ, ಹೇಗೆ ನೀವು ಮಣ್ಣು ಮತ್ತು ನೀರನ್ನು ಬೇಸಾಯ ಕ್ರಮಕ್ಕೆ ಬಳಸ್ಕೋತಿರಲ್ಲ, ಅದು ತುಂಬ ಮುಖ್ಯ. ನೀವು ನಾಟಿ ಮಾಡುವ ಮುಂಚೆ ಕಡ್ಡಾಯವಾಗಿ ಒಂದು ಪಾತಿಯನ್ನು, ರೈಸ್ಡ್ ಬೆಡ್ ಅಂತ ಹೇಳ್ತೀವಿ ನಾವು, ಏರು ಮಡಿಗಳನ್ನು ಮಾಡಬೇಕು ಅಂತ ಹೇಳ್ತೀವಿ. ಏರು ಮಡಿಗಳು ಅಂತ ಹೇಳಿದ್ರೆ ಆ ಮಡಿ
ಅಗಲ 2 ಅಡಿ ಇರಬೇಕು. ಅಂದರೆ ಕಾಂಡದಿಂದ, ನೀವು ನಾಟಿ ಮಾಡಿದ ಕಾಂಡದಿಂದ 2 ಅಡಿ ಆ ಕಡೆ ಮತ್ತು ಈ ಕಡೆ, ಎಡ ಮತ್ತು ಬಲಕ್ಕೆ ಒಂದು 2 ಅಡಿ ಇರಬೇಕು. ಅಂದರೆ ಒಟ್ಟಾರೆ 4 ಅಡಿ ಇರಬೇಕು. ಅದರ ಏರುಮಡಿಯ ಎತ್ತರ ಎಷ್ಟಿರಬೇಕು ಅಂದರೆ 1 ಅಡಿ ಇರಬೇಕು. ಆ 1 ಅಡಿ ಎತ್ತರ 4 ಅಡಿ ಅಗಲ ಇರುವಂಥ ಒಂದು ಏರುಮಡಿಯನ್ನು, ರೈಸ್ಡ್ ಬೆಡ್ಡನ್ನು ಮಾಡಬೇಕು. ಅದನಂತರ ಆ ಬೆಡ್ಡನ್ನು ಮಾಡಿ 1 ತಿಂಗಳ ಕಾಲ ನೀವು ಅದನ್ನು ಬಿಡಬೇಕು. ಅದು ಸೆಟ್ಲ್ ಆಗಬೇಕು. ಆದರೆ ಅದು ಮಣ್ಣು ಕೆಳಗಡೆ ಹೋಗುತ್ತೆ. ಆದ ನಂತರ ನೀವು ಆ ನೆಲಮಟ್ಟಕ್ಕಿಂತ, ನೀವು ನಾಟಿ ಮಾಡುವ ನೆಲಮಟ್ಟಕ್ಕಿಂತ ಕಡಿಮೆ ಕನಿಷ್ಠ 2.5 ಅಡಿ ಅಥವಾ 3 ಅಡಿ ಅದು ಮಣ್ಣು ಲೂಸ್ ಆಗಿರಬೇಕು. ಅಂದರೆ ಅದು ಸಡಿಲಗೊಂಡಿರಬೇಕು. ಅದಕ್ಕೋಸ್ಕರ ಏರುಮಡಿ ಮಾಡುವ ಮೊದಲು ನೀವು ಒಂದು ಒಳ್ಳೆ ಉಳುಮೆ ಮಾಡಿರಬೇಕು. ಒಂದು ನಾವು ಏನು ಡಿಸ್ಕ್ ಅಂತ ಹೇಳ್ತೀವಿ ಅಂದರೆ ಅದು ಟ್ರ್ಯಾಕ್ಟರ್ ಮುಖಾಂತರ ಡಿಸ್ಕ್ಗಳನ್ನು ಯೂಸ್ ಮಾಡಿ ತುಂಬ ಆಳವಾದ ಉಳುಮೆ ಮಾಡಿ ನಂತರ ಏರುಮಡಿಗಳನ್ನು ಮಾಡಬೇಕು. ಆ ರೀತಿ ಮಾಡುವುದರಿಂದ ದಾಳಿಂಬೆ ಬೆಳೆ ಅಂದರೆ ಚೆನ್ನಾಗಿ ಬೆಳೆಯುತ್ತೆ. ನಾನು ಏರುಮಡಿ ಬಗ್ಗೆ ಹೇಳಿದೆ. ಈ ಏರುಮಡಿಗೆ ಅಂದರೆ ರೈಸ್ಡ್ ಬೆಡ್ಗೆ ನೀವು ಮತ್ತೆ ನೀವು 1.5 ಅಡಿ ಅಗಲಿ, ನಾನು ಮೊದಲು ಹೇಳಿದೆ 2 ಅಡಿ ಆಳ ಅಗಲ ಉದ್ದ ಅಂತ. ನೀವು ಈ ಥರ ಏರುಮಡಿಯನ್ನು ಮಾಡಿದ್ರೆ 1.5 ಅಡಿ ಆಳ ಅಗಲ ಉದ್ದ ನೀವು ಮಾಡಿ ನಾಟಿ ಮಾಡ್ಬೋದು. ನಾಟಿ ಮಾಡುವ ಮೊದಲು ಕನಿಷ್ಠ 15ರಿಂದ 20 kg ಕೊಟ್ಟಿಗೆ ಗೊಬ್ಬರ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರ ಅನುಮೋದಿಸಲ್ಪಟ್ಟ ಒಂದು ಜೈವಿಕ ಜೀವಾಣುಗಳ ನಾವು ರೈತರಿಗೆ ಹೇಳ್ತಾ ಇದ್ದೀವಿ. ಅದು ಟ್ರೈಕೋಕವಚ್, ಟ್ರೈಕೋಡರ್ಮಾ, ಸುಡೋಮಾನಸ್, ಪ್ಯಾಸಿಲೋಮೈಸಿಸ್ ಜೊತೆಗೆ ಮೈಕೊರೈಸಾ ಎನ್ನುವ ಒಂದು ಜೈವಿಕ ಜೀವಾಣು, ಜೊತೆಗೆ ಆಸ್ಪರ್ಜಿಲ್ಲಸ್ ನೈಸರ್ ಎನ್ನುವ ಮತ್ತೊಂದು ಜೀವಾಣುವನ್ನು, 5 ಜೀವಾಣುಗಳನ್ನು ನೀವು ಒಟ್ಟಿಗೆ ಸೇರಿಸಿ ಬೇವಿನ ಹಿಂಡಿಯ ಜೊತೆ ಅದನ್ನು ಮಿಶ್ರಣ ಮಾಡಿ ಕೊಟ್ಟಿಗೆ ಗೊಬ್ಬರದ ಜೊತೆ ಮಣ್ಣನ್ನು ನೀವು ಬೆರೆಸಿ ನೆಲಮಟ್ಟಕ್ಕೆ ಮುಚ್ಚಿ ನೀವು ಗಿಡವನ್ನು ನಾಟಿ ಮಾಡಬೇಕು. ಈ ನಾಟಿ ಮಾಡುವಂದರೆ ಅದನ್ನು ನೀವು ಕೈಯಿಂದ ತೆಗೆದು ನೀವು ನಾಟಿ ಮಾಡಿದ್ರೆ ಅದನ್ನು ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು. ಆಳಕ್ಕೆ ಅದನ್ನು ಹೂಳಬಾರದು. ಎಷ್ಟೋ ಸಲ ಅನ್ಕೋತಾರೆ ನೀರು ಬೀಳುತ್ತೆ ಆಳಕ್ಕೆ ಊತ್ರೆ ಒಳ್ಳೆಯದು ಅಂತ ಅನ್ಕೋತಾರೆ. ದಯವಿಟ್ಟು ನೀವು ಅದನ್ನು ಹೂಳಬಾರ್ದು. ಯಾಕೆ ಅಂತ ಹೇಳಿದೆ ನಾನು, ಸೊರಗು ರೋಗದ ನಿರ್ವಹಣೆಗೆ ನೀರು ಮತ್ತು ಮಣ್ಣಿನ ಬೇಸಾಯ ಪದ್ಧತಿಗಳ ಒಳ್ಳೆ ಪದ್ಧತಿಗಳು ಸೊರಗು ರೋಗವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಪದ್ಧತಿಗಳಿಂದ ನೀವು ಸೊರಗು ರೋಗವನ್ನು ಯಾವುದೇ ಕಷ್ಟವಿಲ್ಲದೆ ನೀವು ಬೆಳಿಬೋದು. ಸೊ ಇದು ಒಂದು ಮೊದಲ ಹೇಗೆ ನೀವು ನಾಟಿ ಮಾಡಬೇಕು ಅಂತ ನೀವು ಗಮನಿಸಬೇಕಾದದ್ದು. ಮತ್ತು ಎಷ್ಟೋ ಸಲ ನಾವು ಅನ್ಕೋತೀವಿ ರೈತರುಗಳು, ನನಗೆ ನೀರು ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಲ್ಲ. ಯಾಕೆ ಯೋಚನೆ ಮಾಡಬೇಕು? ನಾನು 2 ವರ್ಷಗಳ ನಂತರ ನನಗೆ ನೀರು ಎಷ್ಟು ಸಿಗುತ್ತೆ ಅನ್ನೋದು ತುಂಬ ಮುಖ್ಯ. ಒಂದು ದೊಡ್ಡ ಸಮಸ್ಯೆ. ಯಾಕೆಂದರೆ ಪ್ರತಿ ವರ್ಷ ಬರಗಾಲ ಜಾಸ್ತಿ ಆಗ್ತಾ ಇದೆ, ನೀರು ಕಡಿಮೆ ಆಗ್ತಾ ಇದೆ. ಈ ವರ್ಷ ನಾಟಿ ಮಾಡಿದಾಗ ನೀರಿನ ಅವಶ್ಯಕತೆ ತುಂಬ ಕಡಿಮೆ ಇರುತ್ತೆ. ನೀವು ಎಷ್ಟು ಇರುತ್ತೆ ಅಂತ ಹೇಳಿದ್ರೆ 5ರಿಂದ 10 ಲೀಟರ್ ಸಾಕು. ಆದರೆ 2 ವರ್ಷಗಳ ನಂತರ ಒಂದು ಗಿಡಕ್ಕೆ ನಾನು ಹೇಳಿದೆ ಸ್ಯಾಂಡಿ ಸಾಯಿಲ್ ಆದರೆ ಮರಳುಯುಕ್ತ ಮಣ್ಣಾದರೆ ಒಂದು ಗಿಡಕ್ಕೆ ಸರಾಸರಿ 50ರಿಂದ 70 ಲೀಟರ್ ನೀರು ಪ್ರತಿದಿನ ಬೇಕು. ಹಾಗಾಗಿ 2 ವರ್ಷಗಳ ನಂತರ ನಾನು ಈ ನೀರನ್ನು ನಾನು ಕೊಡಬಲ್ಲನ ಅಂತ ಯೋಚನೆ ಮಾಡಿ ನೀವು ನಾಟಿ ಮಾಡಬೇಕು. ಎಷ್ಟೋ ಸಲ ನಾನು 10% ರೈತರು ನಾಟಿ ಮಾಡಿದ್ದಾರೆ, 2 ವರ್ಷ ಆದಮೇಲೆ ನೀರಿಲ್ಲ, ಆ ಬೆಳೆ ಕಳ್ಕೊಂಡಿದ್ದಾರೆ. ಮತ್ತು 2 ವರ್ಷಗಳ ಕಾಲ ಏನು ರೈತರು ಖರ್ಚು ಮಾಡಿರ್ತಾರಲ್ಲ, ಸಾಮಾನ್ಯವಾಗಿ 1-1.5 ಲಕ್ಷವನ್ನು ದುಡ್ಡನ್ನು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ, ವ್ಯಯ ಮಾಡಿರ್ತಾರೆ ಅದಕ್ಕೆ. ಹಾಗಾಗಿ ಆ 1.5 ಲಕ್ಷವನ್ನು ನೀವು ಉಳಿಸ್ಕೋಬೇಕು ಅಂದರೆ ಮುಂದಿನ 2 ವರ್ಷಗಳ ಕಾಲ ನೀವು ಹೇಗೆ ನೀರು ಕೊಡ್ತೀರಿ, ಅದಕ್ಕೆ ನೀರಿನ ಲಭ್ಯತೆ ಇದೆಯಾ ಅನ್ನೋ ಒಂದು ಅಸೆಸ್ಮೆಂಟ್ ನಿಮಗೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ದಾಳಿಂಬೆನ ನೀವು 2 ವರ್ಷಗಳ ಕಾಲ ಅದನ್ನು ಕಾಪಾಡಿ 3ನೇ ವರ್ಷಗಳ ಕಾಲ ಅದನ್ನು ನೀವು ಬೆಳೆ ಕಳ್ಕೊತೀರಿ. ನೀವು ಎಷ್ಟೋ ಜನ ರೈತರು ದಾಳಿಂಬೆ ಬೆಳೆಯನ್ನು ತುಂಬ ಜನ ಬೈತಾರೆ. ಹಾಗಾಗಿ ಯಾಕೆ ಬೈತಾರೆ ಅಂದರೆ ಸರಿಯಾದ ಪ್ಲ್ಯಾನಿಂಗ್ ಇಲ್ಲದೆ. ಅದಕ್ಕೋಸ್ಕರ ರೈತನು ದಾಳಿಂಬೆ ಬೆಳೆಯನ್ನು ಬೆಳಿಬೇಕು ಅಂದರೆ ಪೂರ್ವ ಸಿದ್ಧತೆಗಳು ತುಂಬ ಮುಖ್ಯ. ಹಾಗಾಗಿ ನೀರಾವರಿಯು ಕೂಡ ತುಂಬ ಮುಖ್ಯ. ನನಗೆ ನೀರಿದೆ ಅಂತ ಇದ್ದರೆ ಮಾತ್ರ ಬೆಳೀರಿ, ಇಲ್ಲಾಂದರೆ ದಯವಿಟ್ಟು ನೀವು ದಾಳಿಂಬೆ ಆಯ್ಕೆ ನೀವು ಮಾಡಬಾರ್ದು. ಓಕೆ, ಇದು ಮೊದಲ ತುಂಬ ಮುಖ್ಯವಾದ ಮಾತು. ಮತ್ತು ನಾನು ಹೇಗೆ ಇರಿಗೇಟ್ ಮಾಡಬೇಕು ಅನ್ನೋದಾದರೆ, ಯಾವುದೇ ಪದ್ಧತಿಗಳಿಂದ ದಾಳಿಂಬೆಯನ್ನು ನಾವು ಚೆನ್ನಾಗಿ ಬೆಳೆಯೋಕ್ಕಾಗಲ್ಲ. ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಬೆಳಿಬೋದು. ಎಷ್ಟೋ ಸಲ ಹೇಳ್ತಾರೆ ನನಗೆ ತುಂಬ ನೀರಿದೆ ಸರ್, ನಾನು ಹಾಯಿ ನೀರು ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಖಂಡಿತವಾಗಿಯೂ ದಾಳಿಂಬೆಗೆ ಅದು ಸೂಕ್ತ ಅಲ್ಲ. ಹಾಗಾಗಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ನೀವು ದಾಳಿಂಬೆಯನ್ನು ಬೆಳಿಬೇಕು. ಅದಕ್ಕಾಗಿ ತುಂಬ ಭಾಗಗಳಲ್ಲಿ ಹನಿ ನೀರಾವರಿಗೆ ಸಬ್ಸಿಡಿನ ಕೊಡ್ತಾ ಇದೆ. ಹಾಗಾಗಿ ಅದರ ಪ್ರಯೋಜನವನ್ನು ನೀವು ಪಡಿಬೇಕು. ಈ ಹನಿ ನೀರಾವರಿ ಪದ್ಧತಿಯಿಂದ ಒಂದು ಗಿಡ ರೋಗಮುಕ್ತವಾಗಿ ಬೆಳೆಯುತ್ತೆ, ಕಡಿಮೆ ನೀರಲ್ಲಿ ಬೆಳೆಯುತ್ತೆ, ನಮ್ಮ ಮಣ್ಣು ಚೆನ್ನಾಗಿರುತ್ತೆ, ಆ ಮಣ್ಣಿನ ಆರೋಗ್ಯವನ್ನು ನಾವು ಜಾಸ್ತಿ ಮಾಡ್ಬೋದು. ಹಾಗಾಗಿ ಡ್ರಿಪ್ ಇರಿಗೇಷನ್ಸ್ ಹನಿ ನೀರಾವರಿ ಪದ್ಧತಿಯನ್ನು ಬಳಸ್ಬೋದು.
ನಾಟಿ ಮಾಡ್ತೀವಿ ನಾವು. ನಾಟಿ ಮಾಡಿದ್ಮೇಲೆ ಎಷ್ಟು ನೀರು ಕೊಡಬೇಕು, ಹ್ಯಾಕೆ ಕೊಡಬೇಕು ಅಂತ ನಾವು ಅಂದ್ಕೊಂಡ್ರೆ, ನಾಟಿ ಮಾಡಿದ ದಿನ ಅಥವಾ ಮೊದಲ 6 ತಿಂಗಳು ಒಂದು ಲ್ಯಾಟ್ರಲ್, ಅಂದರೆ ಹನಿ ನೀರಾವರಿ ಪದ್ಧತಿಗೆ ನಾವು ಒಂದು ಲ್ಯಾಟ್ರಲ್ನ ಬಳಸಬೇಕು. ಆ ಲ್ಯಾಟ್ರಲ್ಗಳಲ್ಲಿ ಅಂದರೆ 2 ಕಡೆ ನೀರು ಬೀಳಬೇಕು. ಆ ನೀರು ಬೀಳುವ ಡ್ರಿಪ್ಪರ್ಗಳು ಕನಿಷ್ಠ 1 ಅಡಿ ಆಚೆ ಇರಬೇಕು. ಆ 1 ಅಡಿ ಆಚೆ ಹಾಕಿರಬೇಕು ಅಂತ ಹೇಳಿದ್ರೆ ಆ ಬೇರುಗಳು ಆ ನೀರನ್ನು ಹುಡ್ಕೊಂಡು, ಅಂದರೆ ಆ ಬೇರುಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. 6 ತಿಂಗಳ ಕಾಲದವರೆಗೆ 1 ಅಡಿ ದೂರದಲ್ಲಿ ಡ್ರಿಪ್ಪರ್ಗಳನ್ನ ಇಡಬೇಕು. 6 ತಿಂಗಳ ನಂತರ ಕನಿಷ್ಠ 2 ಅಡಿ ಆಚೆ ನೀವು ಆ ಡ್ರಿಪ್ಪರ್ಗಳನ್ನ ಇಡಬೇಕು. ಮತ್ತು 2 ಲ್ಯಾಟ್ರಲ್ಗಳನ್ನು ನೀವು ಅಳವಡಿಸ್ಕೋಬೇಕು. ಅಂದರೆ 4 ಕಡೆ ನೀರು ಬೀಳಬೇಕು, 2 ಲ್ಯಾಟ್ರಲ್ ಬೀಳಬೇಕು, ಮತ್ತು ಆ 2-2.5 ಅಡಿ ಆಚೆ ನೀವು ಕೊಟ್ಟರೆ, ನಾನು ಹೇಳಿದೆ ಆ ಬೇರುಗಳ ಬೆಳವಣಿಗೆ ಏನಿದೆ ಆ ಬೆಳವಣಿಗೆ ಚೆನ್ನಾಗಿರುತ್ತೆ. 2 ವರ್ಷಗಳ ನಂತರ ನಾವು ಹಣ್ಣಿಗೆ ಬಿಡ್ತೀವಿ. ಆ ಹಣ್ಣಿಗೆ ಬಿಟ್ಟಾಗ ಸಾಕಷ್ಟು ಪರಿಕರಗಳನ್ನು, ಪೋಷಕಾಂಶಗಳನ್ನ ಹಾಕ್ತೀವಿ, ಗೊಬ್ಬರವನ್ನು ಹಾಕ್ತೀವಿ, ಜೈವಿಕ ಜೀವಾಣುಗಳನ್ನು ಹಾಕ್ತೀವಿ. ಅದರ ರೆಸ್ಪಾನ್ಸ್ ಅದು ಚೆನ್ನಾಗಿ ಅದು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಆ ಬೇರುಗಳನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಆ ಚೆನ್ನಾಗಿ ಬೇರುಗಳನ್ನು ಬೆಳೆಸಬೇಕು ಅಂತ ಹೇಳಿದ್ರೆ ಈ ಪದ್ಧತಿಗಳಿಂದ ಮಾತ್ರ ಆ ಬೇರುಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನೂ ಒಂದು ಒಳ್ಳೆ ನಿಮಗೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಯಾವ ಬೇರುಗಳು ಸಮೃದ್ಧವಾಗಿ ಬೆಳೆದಿರ್ತವೋ ಅಂಥ ಬೇರುಗಳಲ್ಲಿ ಸೊರಗು ರೋಗದ ಬಾಧೆ ತುಂಬ ಕನಿಷ್ಠವಾಗಿರುತ್ತೆ. ನಾನೇ ತಗೊಂಡೋಗಿ ಒಬ್ಬ ವಿಜ್ಞಾನಿ ಅದಕ್ಕೆ ನೀವು ರೋಗಾಣುವನ್ನು ಹಾಕಿದ್ರೂ ಕೂಡ ಆ ಗಿಡ ಸಾಯಲಿಕ್ಕೆ 2 ವರ್ಷ ತಗೊಳುತ್ತೆ. ಇನ್ ಕೇಸ್ ನೀವು ಈ ರೀತಿ ಆ ಬೇರುಗಳನ್ನು ಸರಿಯಾಗಿ ನೀವು ಬೆಳವಣಿಗೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು 2-3 ತಿಂಗಳ ಕಾಲ ಒಂದು ಸೊರಗು ರೋಗ ಬಂದರೆ ಸತ್ತೋಗ್ಬಿಡುತ್ತೆ. ಹಾಗಾಗಿ ಈ ಬೇರುಗಳ ಬೆಳವಣಿಗೆಯನ್ನು ಚೆನ್ನಾಗಿ ನೀವು ಮಾಡಬೇಕು ಅಂತ ಹೇಳಿದ್ರೆ ನೀರಾವರಿ ಪದ್ಧತಿಗಳನ್ನು ಬಹುಸೂಕ್ಷ್ಮವಾಗಿ, ನಾನು ಹೇಳಿದೆ, ತುಂಬ ದೂರ ಇಟ್ಟು, ಆ ಡ್ರಿಪ್ಪರ್ಗಳನ್ನ ದೂರ ಇಟ್ಟು ಆ ಬೇರು ಬೆಳವಣಿಗೆಯನ್ನು ನೀವು ಗಮನಿಸಿ ನೀವು ಬೇಸಾಯವನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಆ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಇದು ಒಂದು ಬಹುಮುಖ್ಯ ಇರಿಗೇಷನ್ ಅಂದರೆ ನೀರಾವರಿ ಪದ್ಧತಿ. ಆದರೆ ಮೊದಲ 2 ವರ್ಷಗಳಲ್ಲಿ ದಾಳಿಂಬೆಗೆ ಏನೂ ಅಂಥ ಸಮಸ್ಯೆಗಳಿರಲ್ಲ. ಏನೂ ಸಮಸ್ಯೆಗಳಿಲ್ಲ ಅಂದರೆ ಕೀಟಗಳು ಅಂತ ಸಮಸ್ಯೆ ಆಗಿರಲ್ಲ. ಯಾಕೆ ಸಮಸ್ಯೆ ಆಗಿರಲ್ಲ ಅಂದರೆ ನಾವು ಅದಕ್ಕೆ ಏನು ಜಾಸ್ತಿ ಅದರಿಂದ ಅಪೇಕ್ಷೆ ಇಲ್ಲ ನಮಗೆ. ದಾಳಿಂಬೆಗೆ ನೀವು ನೋಡಿರ್ಬೋದು, ನಮ್ಮ ಮನೆ ಸುತ್ತಮುತ್ತ ಹಾಕಿರೋ ದಾಳಿಂಬೆಗೆ ಯಾವುದೇ ರೋಗ ಇರಲ್ಲ, ಯಾವುದೇ ಕೀಟ ಇರಲ್ಲ. ಆದರೆ ನಾವು ಒಂದು ಹೊಲದಲ್ಲಿ ತುಂಬ ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ನಾವು ಬೆಳಿತೀವಿ ಅಂತ ಹೇಳಿದರೆ ಅದಕ್ಕೆ ನಾವು ಜಾಸ್ತಿ ಹಣ್ಣುಗಳನ್ನು ಅಪೇಕ್ಷೆ ಮಾಡ್ತೀವಿ. ಅಂಥ ಟೈಮ್ಗಳಲ್ಲಿ ಮಾತ್ರ ಅದಕ್ಕೆ ಸ್ಟ್ರೆಸ್ ಅಂದರೆ ಅದಕ್ಕೆ ಒಂದು ಕ್ರಿಯೇಟ್ ಆಗುತ್ತೆ. ಆ ಯಾವುದೇ ತರಹದ ಸ್ಟ್ರೆಸ್ಸು ಮೊದಲ 2 ವರ್ಷಗಳಲ್ಲಿ ಇರಲ್ಲ. ಆದರೂ ಕೂಡ ನೀವು ನೀರನ್ನು ನೋಡ್ಕೋಬೇಕು, ಮಣ್ಣಿನ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು. ಅಂದರೆ ನಾನು ಹೇಳಿದೆ, ಯಾವುದೋ ಒಂದು ಮಾರ್ಜಿನಲ್ ಸಾಯಿಲ್, ಫಲವತ್ತತೆ ಇಲ್ಲದೇ ಇರೋಂಥ ಮಣ್ಣನ್ನು ನೀವು ಆಯ್ಕೆ ಮಾಡ್ಕೊಂಡಿರ್ತೀರಿ. ಆ ಮಣ್ಣಿನ ಆರೋಗ್ಯವನ್ನು ಮೊದಲ 2 ವರ್ಷಗಳ ಕಾಲ ನೀವು ಸರಿ ಮಾಡ್ಕೋಬೇಕು. ಆ ಮಣ್ಣಿನ ಆರೋಗ್ಯವನ್ನು ಸರಿ ಮಾಡೋದು ಅಂತ ಹೇಳಿದ್ರೆ ಮೊದಲ 2 ವರ್ಷಗಳಲ್ಲಿ 6 ಅಥವಾ 8 ಸಲ, 6ರಿಂದ 8 ಸಲ ಅಂದರೆ 3 ಅಥವಾ 4 ತಿಂಗಳಿಗೆ ಒಮ್ಮೆ ಕಡ್ಡಾಯವಾಗಿ ಅರ್ಧ kg ಬೇವಿನ ಹಿಂಡಿ, ಅದರ ಜೊತೆಗೆ ಒಂದು ಟ್ರೈಕೋಕವಚ್ ಅಥವಾ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಥವಾ ಆಸ್ಪರ್ಜಿಲ್ಲಸ್ ನೈಸರ್ 3 ತಿಂಗಳ ಕಾಲಕ್ಕೆ ಒಮ್ಮೆ ನೀವು ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಅದನ್ನು ನೀವು ಮಣ್ಣಿಗೆ ಸೇರಿಸಿದ್ರೆ ಮಣ್ಣಿನ ಆರೋಗ್ಯ ಸಮೃದ್ಧಿಯಾಗುತ್ತೆ. ಯಾವ ಮಣ್ಣು ಆರೋಗ್ಯಯುತವಾಗಿರುತ್ತೋ ಅಂತಹ ಮಣ್ಣಿನಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ತುಂಬಾ ಕಡಿಮೆ ಇರುತ್ತೆ. ಒಟ್ಟಾರೆ ಇವತ್ತು ಎಷ್ಟು ನಾವು ಖರ್ಚು ಮಾಡ್ತಾ ಇದ್ದೀವಲ್ಲ, ಅಂದರೆ 1 ಎಕರೆಗೆ 1 ಲಕ್ಷ ರೂಪಾಯಿನ ರೈತ ಖರ್ಚು ಮಾಡ್ತಿದ್ದಾನೆ. ಈ ಮಣ್ಣಿನ ಆರೋಗ್ಯವನ್ನು ನೀವು 1 ಗಿಡಕ್ಕೆ 10 ರೂಪಾಯಿನಂತೆ ಒಂದು ಸಲಕ್ಕೆ, ಅಂದರೆ 60ರಿಂದ 70 ರೂಪಾಯಿಯನ್ನು 2 ವರ್ಷಗಳ ಕಾಲ ನೀವು ಖರ್ಚು ಮಾಡದೇ ಆಗಲಿ, ನಾವು ಏನು 1 ಲಕ್ಷ ರೂಪಾಯಿ ನಾವು ಕೀಟ ಮತ್ತು ರೋಗದ ನಿರ್ವಹಣೆಗೆ ಬಳಸ್ತಾ ಇದ್ದೀವಿ, ಖರ್ಚು ಮಾಡ್ತಾ ಇದ್ದೀವಿ, ಅದರ 50% ಅಮೌಂಟನ್ನು ನೀವು ಕಡಿಮೆ ಮಾಡ್ಬೋದು. ಹಾಗಾಗಿ ಮೊದಲ 2 ವರ್ಷಗಳಲ್ಲಿ ನಮ್ಮ ಮಣ್ಣನ್ನು ಆರೋಗ್ಯಯುಕ್ತವಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ಜೈವಿಕ ಜೀವಾಣುಗಳನ್ನು ಬೇವಿನ ಹಿಂಡಿ ಜೊತೆ ಹಾಕಿ ನೀವು ಮಣ್ಣನ್ನು ಸರಿ ಮಾಡ್ಕೋಬೇಕು. ಹಾಗಾಗಿ ಈ 2 ವರ್ಷಗಳ ಕಾಲ ನೀವು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಬಳಸಬೇಕು ಅಂತ ಹೇಳಿದ್ರೆ ಗಿಡ ಹೇಳುತ್ತೆ ಇದಕ್ಕೆ ಸಾರಜನಕ ಕಡಿಮೆ ಇದೆ ಅಂದರೆ ಆ ಸಿಂಪ್ಟಮ್ಸ್ಗಳನ್ನು, ಆ ಗುಣಲಕ್ಷಣಗಳನ್ನು ಆಧರಿಸಿ ನೀವು ಈ ಪೋಷಕಾಂಶಗಳನ್ನು ಒದಗಿಸಬಲ್ಲಬೇಕೇ ಹೊರತು ನೀವು ಯಾರೋ ಕೊಡಬೇಕಾಗಿಲ್ಲ. ನಾನು ಹೇಳಿದೆ, ಅಜೋಸ್ಪೈರಿಲ್ಲಮ್, ಅಜಿಟೋಬ್ಯಾಕ್ಟರ್, ಟ್ರೈಕೋಡರ್ಮಾ, ಸುಡೋಮಾನಸ್, ಪೆನಿಸಿಲಿಯಂ ಪಿನೋಫೈಲಮ್ ಈ ಥರದ ಜೈವಿಕ ಜೀವಾಣುಗಳು ವಾತಾವರಣದಲ್ಲಿ ದೊರೆಯುವ ನಮ್ಮ ಪೋಷಕಾಂಶಗಳನ್ನು ಅದು ಹೀರ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಅಂದರೆ ಬಾಹ್ಯಯುಕ್ತ ಪೋಷಕಾಂಶಗಳನ್ನು ನೀವು ಕೊಡುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮೊದಲ 2 ವರ್ಷಗಳ ಕಾಲ ನೀವು ಯಾವುದೇ ರಾಸಾಯನಿಕ ವಸ್ತುಗಳನ್ನು ಮಣ್ಣಿಗೆ ಸೇರಿಸೋ ಅವಶ್ಯಕತೆ ಇಲ್ಲ.
ಮತ್ತು ಕೀಟ ಮತ್ತು ರೋಗದ ಬಾಧೆಯೂ ಕೂಡ ಹೆಚ್ಚಾಗಿರಲ್ಲ. ಆದರೆ ಒಂದು ಮಾತು ಮುಖ್ಯ, ಮೊದಲ ಬೆಳೆ ಬಂದಾಗ 1 ಬೋರ್ಡೋ ಸಮ್ಮಿಶ್ರಣವನ್ನು ನೀವು ಸಿಂಪರಣೆ ಮಾಡಬೇಕು. ಉದಾಹರಣೆಗೆ ಜೂನ್ನಲ್ಲಿ ಮೊದಲ ಬೆಳೆ ಬಂತು ಅಂತ ಹೇಳಿದ್ರೆ ಮಳೆ ಬಂದ 24 ಅಥವಾ 38 ಗಂಟೆಯ ಒಳಗಡೆ ನೀವು 1 ಬೋರ್ಡೋ ಸಿಂಪರಣೆಯನ್ನು ಮಾಡಿ, ಮತ್ತೆ 1 ತಿಂಗಳ ಕಾಲ ಮಳೆ ಇದ್ದರೆ ಮಾತ್ರ ಸಿಂಪರಣೆ ಮಾಡಬೇಕು. ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ 2 ವರ್ಷಗಳ ಕಾಲ ನೀವು ದಾಳಿಂಬೆಗೆ ಯಾವುದೇ ರೋಗ ಬರದಂಗೆ ನೋಡ್ಕೋಬೋದು. ಇನ್ನು ಕೀಟಗಳ ಬಾಧೆ ಯಾವುದು ಅಂತ ಹೇಳಿದ್ರೆ ಥ್ರಿಪ್ಸ್ ಒಂದಷ್ಟರ ಮಟ್ಟಿಗೆ ಕಾಡುತ್ತೆ, ಮತ್ತು ಕಾಂಡ ಕೊರೆಯೋ ಹುಳ ಇತ್ತೀಚೆಗೆ ಮೈಸೂರಿನ ಭಾಗದಲ್ಲಿ ಜಾಸ್ತಿ ಆಗಿದೆ. ಆ ಕಾಂಡ ಕೊರೆಯೋ ಗಿಡ ಏನಾದರೂ ನೀವು ಕಂಡ್ರೆ, ಕಾಂಡ ಕೊರೆಯೋ ಕೀಟದ ಗಿಡವನ್ನು ಏನಾದರೂ ನೋಡಿದ್ರೆ ನೀವು ಇಮಿಡಾಕ್ಲೋಪ್ರಿಡ್ ಎನ್ನುವ ಒಂದು ಕೀಟನಾಶಕವನ್ನು 2 ml ಪ್ರತಿ ಲೀಟರ್ಗೆ ಬಳಸಿ ನೀವು ಮಣ್ಣಿಗೆ ಸುರಿದ್ರೆ ಸಾಕು. ಇನ್ನು ಥ್ರಿಪ್ಸನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಇನ್ನು ಯಾವ ಕೆಮಿಕಲ್ಗಳನ್ನೂ ಬಳಸೋ ಅವಶ್ಯಕತೆ ಇಲ್ಲ. ಬೇವಿನ ಎಣ್ಣೆ ಅಂದರೆ ನೀವು ಬೇವಿನ ಎಣ್ಣೆ, ಮಾಮೂಲಿ ಬೇವಿನ ಎಣ್ಣೆಗೆ 2 ml ಪ್ರತಿ ಲೀಟರ್ ಅಂತ ನೀವು ಅದನ್ನು ಕರಗಿಸಿ, ಯಾವುದಾದ್ರೂ ವೆಟ್ಟಿಂಗ್ ಏಜೆಂಟ್ ಬಳಸಿ ನೀವು ಕರಗಿಸಿ 1 ತಿಂಗಳು ಅಥವಾ 2 ತಿಂಗಳಿಗೆ ಒಮ್ಮೆ ನೀವು ಬಳಸಿದ್ದೇ ಆದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ದಾಳಿಂಬೆಯನ್ನು ಮೊದಲ 2 ವರ್ಷಗಳ ಕಾಲ ನೀವು ಕಾಪಾಡ್ಬೋದು. ಹಾಗಾಗಿ ಈ ಮುನ್ನೆಚ್ಚರಿಕೆ ಕ್ರಮಗಳನ್ನು ರೈತರು ಏನಾದರೂ ಪಾಲಿಸಿಕೊಂಡೇ ಬಂದದ್ದೇ ಆಗಲಿ, ಆ ಗಿಡಗಳು ಅತ್ಯಂತ ಆರೋಗ್ಯಯುಕ್ತವಾಗಿ ನಾವು ಏನು ಹಣ್ಣಿಗೆ ಬಿಡ್ತೀವಿ ಆಗ ಸದೃಢವಾಗಿ ಹೆಚ್ಚಿನ ಇಳುವರಿಯನ್ನು ಅವು ಕೊಡಬೇಕು ಅಂತ ಹೇಳಿದರೆ ಈ 2 ವರ್ಷಗಳ ನಮ್ಮ ಕ್ರಮ ಏನಿದೆ, ನಮ್ಮ ಪ್ರಿಪೇರ್ನೆಸ್ ಅಂದರೆ ನಾವು ಹೇಗೆ ಗಿಡಗಳನ್ನು ರೆಡಿ ಮಾಡ್ತೀವಿ ಅದು ತುಂಬ ಮುಖ್ಯ. ಹಾಗಾಗಿ ಈ ಸಂರಕ್ಷಿತ ಕ್ರಮಗಳನ್ನು, ಈ ಏನು ನಾವು ಹೇಳಿದ ಕ್ರಮಗಳನ್ನು ರೈತರು ಬಳಸಿದ್ದೇ ಆದಲ್ಲಿ ಒಂದು ದಾಳಿಂಬೆಯನ್ನು ನಾವು ಆದಾಯ ತರುವ ಬೆಳೆಯನ್ನಾಗಿ ಬೆಳಿಲಿಕ್ಕೆ ರೆಡಿ ಮಾಡ್ಕೋಬೋದು. ಡಾಕ್ಟ್ರೆ, ಈಗ ಮೈಸೂರು, ಮಂಡ್ಯ, ಚಾಮರಾಜನಗರದಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ಆಧರಿಸಿ ಬಹಳ ಜನ ದಾಳಿಂಬೆಯನ್ನು ಬೆಳೆಯೋದಕ್ಕೆ ಉತ್ಸುಕರಾಗಿದ್ದಾರೆ. ಈಗ ಅಂಥವ್ರಿಗೆ ನಿಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಈ ಚಾಲೆಂಜಸ್ ಮತ್ತು ಅವಕಾಶಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಏನಾದರೂ ತರಬೇತಿ ಮಾಡೋದು, ಮಾಹಿತಿ ಕೊಡೋದು, ಈ ಥರದ್ದು ಏನಾದರೂ ಮಾಡ್ತೀರಾ? ಸರ್, ಖಂಡಿತ ಮಾಡ್ತೀವಿ. ಸಾಮೂಹಿಕವಾಗಿ ಬರಬೇಕು ಅಂದರೆ 10ರಿಂದ 15 ಜನ ರೈತರು ಒಗ್ಗೂಡಿ ಅವರು ಬಂದರೆ ನಾವು ಅವ್ರಿಗೆ ಒಂದು ಆರ್ಗನೈಸ್ಡ್ ಕಸ್ಟಮೈಸ್ಡ್ ಟ್ರೈನಿಂಗ್ ಅಂತ ಹೇಳ್ತೀವಿ ನಾವು. ಆದರೆ ಅವ್ರಿಗೆ ನಾಟಿ ಮಾಡೋದ್ರಿಂದ ಹಿಡಿದು ಆ ಗಿಡವನ್ನು ಹೆಂಗೆ ಅವರು ಕಾಪಾಡಬೇಕು, ಆರೈಕೆ ಮಾಡಬೇಕು ಅನ್ನುವ ಒಂದು 4 ಅಥವಾ 5 ದಿನಗಳ ಕಾಲದ ತರಬೇತಿಯನ್ನು ನಾವು ಕೊಡ್ತೀವಿ ಸರ್. ಮತ್ತು ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. ಮತ್ತು ಅವ್ರಿಗೆ ಈ ಗಿಡಗಳ ಎಲ್ಲಿ ಸಿಗ್ತವೆ, ಯಾವ ಪರಿಕರಗಳು ಎಲ್ಲಿ ದೊರೆಯುತ್ತವೆ, ಆ ಎಲ್ಲ ಮಾಹಿತಿಯನ್ನು ನಾವು ರೈತರಿಗೆ ನಾವು ಕೊಡ್ತೀವಿ. ಅಂದರೆ ಅವರು ಒಟ್ಟಾಗಿ ಬರಬೇಕು. ಹೌದು, ಯಾಕೆಂದರೆ 1 ಅಥವಾ 2 ರೈತರು ಬರುವ ಬದಲು ಅವರು ಸಾಮೂಹಿಕವಾಗಿ ಒಗ್ಗೂಡಿ ಯಾವುದಾದ್ರೂ, ಅಂದರೆ ನಾವು FPOs ಅಂತ ಹೇಳ್ತೀವಿ, ಫಾರ್ಮರ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್, ಆ ಥರದ್ದು ಯಾವುದಾದ್ರೂ ಒಟ್ಟಾಗಿ ಬಂದರೆ ನಮಗೆ ಸುಲಭ ಆಗುತ್ತೆ. ಅವ್ರನ್ನ ನಾವು ಖಂಡಿತವಾಗಿ ಅಟೆಂಡ್ ಮಾಡ್ತೀವಿ ಸರ್. ತುಂಬ ಜನ ಆರಂಭಿಕ ಬಂಡವಾಳ ಜಾಸ್ತಿ ಅಂತಾರೆ ದಾಳಿಂಬೆ ಬೇಸಾಯಕ್ಕೆ. ಅದರಲ್ಲಿ ಏನಾದರೂ ಕಡಿಮೆ ಮಾಡೋ ಸಾಧ್ಯತೆ ಇದೆಯಾ? ಖಂಡಿತ ಈ ಪ್ರಶ್ನೆ ಹೌದು ಸರ್. ಯಾಕೆ ಆರಂಭಿಕದ ಜಾಸ್ತಿ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ಆ್ಯಕ್ಚುಲಿ ನೀರಾವರಿ ಪದ್ಧತಿಗೆ ನಾವು ಜಾಸ್ತಿ ಖರ್ಚು ಮಾಡ್ತೀವಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಅವ್ರಿಗೆ ಸಬ್ಸಿಡಿ ಮುಖಾಂತರ ಹಣವನ್ನು ಕೊಡ್ತಾ ಇದೆ. ಹಾಗಾಗಿ ಅದರ ಬಳಕೆನ ಮಾಡ್ಕೋಬೋದು. ಮತ್ತು ಗಿಡಗಳ ಸರಬರಾಜನ್ನು ಕೂಡ ಅವರು ಎಷ್ಟೋ ಸಬ್ಸಿಡಿ ಮುಖಾಂತರ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಅವರು ನೆರವನ್ನು ಅವರು ಪಡಿಬೋದು. ಮತ್ತು ಅವನೇ ರೈತನೇ ಕೆಲಸ ಮಾಡಿದ್ರೆ, ಅಂದರೆ ಅವನೇ ಕೆಲಸ ಮಾಡಿದ್ರೆ ಒಂದು ಏನು 70,000 ರಿಂದ 80,000 ರೂಪಾಯಿ ಖರ್ಚಾಗ್ತಾ ಇದೆ, ಆ 20-25 ಸಾವಿರ ರೂಪಾಯಿ ಅವನೇ ಖರ್ಚು ಮಾಡಿದ್ರೆ ಅದನ್ನು ಕೂಡ ಉಳಿಸ್ಕೋಬೋದು. 1 ಎಕರೆಗೆ ಅವನು ರೈತನಾಗಿ ಕೆಲಸ ಮಾಡೋದಾದರೆ 25,000 ರಿಂದ 30,000 ಸಾವಿರ ರೂಪಾಯಿಗಳಿಗೆ 1 ಎಕರೆ ದಾಳಿಂಬೆನ ಅಭಿವೃದ್ಧಿಪಡಿಸ್ಬೋದು ಸರ್. ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದರೆ ಡಾಕ್ಟರ್ ಮಂಜುನಾಥ್ ಅವರೇ, ಸಂಪರ್ಕ ಮಾಡೋದಕ್ಕೆ ನಿಮ್ಮ ಸಂಪರ್ಕ ಸಂಖ್ಯೆ? ನನ್ನ ಫೋನ್ ನಂಬರ್ 9916219697. ಇದು ನನ್ನ ಫೋನ್ ನಂಬರ್. ನನ್ನನ್ನು ನೀವು ಸಂಪರ್ಕಿಸಬೇಕಾದರೆ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ಇಲ್ವಾಲ್ದಲ್ಲಿದೆ. ಇನ್ನೊಮ್ಮೆ ನಂಬರ್ ಹೇಳಿ ಸರ್. 9916219697. ಇನ್ನೂ ಒಂದು ಸರಿ ಹೇಳ್ಬಿಡಿ. 9916219697. ಒಳ್ಳೆಯದು ಡಾಕ್ಟರ್ ಮಂಜುನಾಥ್ ಅವರೇ, ಇದುವರೆಗೂ ದಾಳಿಂಬೆ ಬೆಳೆಯ ಸವಾಲು ಮತ್ತು ಅವಕಾಶಗಳಿಗೆ ಸಂಬಂಧಪಟ್ಟಂತೆ
ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ದಾಳಿಂಬೆ ಬೇಸಾಯ ಸವಾಲುಗಳು ಮತ್ತು ಅವಕಾಶಗಳನ್ನು ಕುರಿತು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ದಾಳಿಂಬೆ ಬೇಸಾಯದ ತಾಂತ್ರಿಕತೆಗಳನ್ನು ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ಜಿ ಮಂಜುನಾಥ್. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ವಿಧಾನ ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಶ್ರಮವಿಲ್ಲದ ದುಡಿಮೆ, ಹಣದ ಖರ್ಚಂತೂ ಬಲು ಕಡಿಮೆ. ಇಳೆಗೆ ಹಸುರಿನ ಹೊದಿಕೆ ಜಲವಂತೂ ಮಿತ ಬಳಕೆ. ಹಣ್ಣು ಸಹಯೋಗ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ. ತಿನ್ನೋಣ ಬನ್ನಿರೋ. ಶೀರ್ಷಿಕೆ ಗೀತ ರಚನೆ ರಮೇಶ್ ಪಿ ರಂಗಸಮುದ್ರ. ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ದೇವರಿಗೂ ಬಲು ಇಷ್ಟ ಫಲ ಪಂಚಾಮೃತವು, ಜೀವಿಗಳ ಆರೋಗ್ಯಕ್ಕೂ. ಸಂಗೀತ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಹಣ್ಣು ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಸಂಕಲನ ಹಾಗೂ ನೆರವು ಆರ್ ಲೋಕೇಶ್ವರಿ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಆಹಾ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ.